Have you all repeated the first paragraph, dear students? Girls, Miss Swati is having a trouble logging in. Nirmala Gudimot has told me that she doesn't have any problem. That's good. So second, third are all added one. Adar joteg bartav. Third paragraph, any doubt? Vinayake, no doubt. That's good. A good sign of your understanding and remembrance. Akshata Kulkarni, no doubt. Okay. Crimes over the income tax people, these are happy men. I have been referring to boards exclusively as men. Idu bracket na yadukantandra, he is writing particularly and conveying us. Akshata, if you know Swati Mart, tell her to log in properly. Okay, she is trying to still join the class. Mutturaj Mali, now coming to class. Idu nama namak particularly inform madligatan. Okay, that is how we need to understand. I have been referring ಅಂದ್ರೆ ನಾ ಏನ್ ರೆಫರ್ ಮಾಡ್ಲಿಕತ್ತೀನಿ ಇಷ್ಟೊತ್ತನ ಮ್ಯಾಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನ್ ಹೇಳ್ಲಿಕತ್ತಾನಲ್ಲ ಇದ್ರ ಬಗ್ಗೆ ಟು ಬೋರ್ಸ್ ಎಕ್ಸ್ಕ್ಲೂಸಿವ್ಲಿ ಆಸ್ ಮೆನ್ ಮೆನ್ ಅಂತಾನೆ ತಗೊಳಿಕತ್ತಾನವ ಇಲ್ಲಿ ಮೆನ್ ಮೀನ್ಸ್ ದ ಮೇಲ್ ಜೆಂಡರ್ ಇನ್ ದ ಸೊಸೈಟಿ ವೆದರ್ ದಟ್ ಇಸ್ ಕ್ವೈಟ್ ಜಸ್ಟ್ ಅಂದ್ರೆ ಕರೆಕ್ಟೋ ಇಲ್ಲೋ ವೆದರ್ ಈ ಜಸ್ಟ್ ಅನ್ನೋದು ವರ್ಡ್ ಅರ್ಥ ಎರಡು ಕ್ಯಾಟಗರಿ ಒಳಗ್ ತಗೋತೀವಿ ನಾವು ಹೆಂಗಂದ್ರ ವೆದರ್ ದಟ್ ಈಸ್ ಕ್ವೈಟ್ ಜಸ್ಟ್ ಅಂದ್ರೇನು ಕರೆಕ್ಟ್ನೆಸ್ ಅಂತ ಬರ್ಕೋರಿ ಇದ್ರ ಅರ್ಥ ಇನ್ನೊಂದ್ ಏನಾಗ್ತದ ನಿಯರ್ ದ ಮೂಮೆಂಟ್ ಅಥವಾ ಹೀಗೆ ಈ ಕನ್ನಡಗೆ ಬರ್ಕೋರಿ ಹೀಗೆ ಸ್ವಲ್ಪ ಹೊತ್ತು ಹಿಂಗಂತ ನೀವು ತಗೋಬಹುದು ಬಟ್ ಇಲ್ಲಿ ಜಸ್ಟ್ ಅನ್ನೋದು ಅರ್ಥ ಕರೆಕ್ಟ್ನೆಸ್ ಸೊ ಪ್ಯೂರ್ಲಿ ಹಿ ಇಸ್ ಇಂಡಿಕೇಟಿಂಗ್ ಟು ಮೆನ್ Akshata, Ankita, Bhagya, just see what is Swati is facing with. Ki bare joining anta barligattada nodre appi ಸ್ವಲ್ಪ whether that is quite just na correct illo gottilla bare but na matra that group of men ಆ ಗಂಡಸರಿಗೆ ಮಾತ್ರ ಇಂಡಿಕೇಟ್ ಮಾಡ್ಲಿಕತ್ತೀನಿ ಇಲ್ಲಿವರೆಗೂ ಐ ಆಮ್ ನಾಟ್ ಶೋರ್ ಅಂತ ಮತ್ ನನ್ ಶೋರ್ ಇಲ್ಲ ಬಟ್ ಐ ಶಾಲ್ ಲೀವ್ ಇಟ್ ದೇರ್ ಬಟ್ ಅದನ್ನ ನಾನು ಅಷ್ಟಕ್ಕೆ ಬಿಟ್ಟು ಬಿಡ್ತೀನಿ ದಟ್ ಮೀನ್ಸ್ ಅವ್ನ ಲೈಫ್ ಎಕ್ಸ್ಪೀರಿಯನ್ಸ್ ಒಳಗ ಈಗ ನಾವ್ ಎಸ್ಸೆ ಆತು ರೈಟರ್ ಆತು ಯಾಕೆ ಇವ್ರು ಬರೀತಾರ ಅಂತಂದ್ರ ಎಲ್ಲಾ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ನಿರ್ಭರ ಆಗಿರ್ತದ ಪ್ರಭಾವ ಬೀಳ್ತದ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ so he might have experienced the men as a main group of boring category where they create an audience of people and one of the person will be a bore okay that is what his experience has given him so because he has written an essay Swati is facing network problem ma'am ask her to Nirmala ask her to switch off and switch on her mobile quickly and then log in but I shall leave it there na adana ashtike bitbittini ಜಾಸ್ತಿ ಡೀಪ್ ಆಗಿ ತಲೆ ಕೆಡಿಸ್ಕೊಂಡಿಲ್ಲ ಓಕೆ ಇದು ರೈಟರ್ ಅನ್ ಭಾವ ಅದ ಇದು ನಮಗ್ ನೆನ್ಪಿಡಬೇಕು we must remember it okay boards are happy largely because they have so much to tell and come so well out of it ಅವ್ರ ಹತ್ರ ಬಹಳ ಟಾಪಿಕ್ ಇರ್ತಾವ ಡಿಸ್ಕಷನ್ ಮಾಡಕ ಅದ್ರ ಬಗ್ಗೆ ಹೇಳಕ್ ಬಹಳ ಎಕ್ಸ್ಪರ್ಟೀಸ್ ಇರ್ತದ ಅವ್ರ ಹತ್ರ ಅದನ್ನ ಹೆಂಗು ಒಬ್ಬರ ಮುಂದೆ ವ್ಯಕ್ತ ಮಾಡ್ಬೇಕು but chiefly because they can find people to tell it to so ಅವ್ರಿಗೆ ಹೆಂಗಂತ ಎಲ್ಲಕ್ಕಿಂತ ಮುಖ್ಯವಾಗಿ ಚೀಫ್ ಅಂತಂದ್ರೆ ಎರಡು ರೀತಿ ಚೀಫ್ ಅಂದ್ರೆ ಇಂಪಾರ್ಟೆಂಟ್ ಈ ಸಿಚುವೇಶನ್ ಒಳಗ chiefly because they find they can ಅಂತಂದ್ರೇನು ಅವ್ರಿಗೆ ಪಾಸಿಬಿಲಿಟಿ ಬಹಳ ಇರ್ತದ ಈ ತರ ಜನನ್ನ ಅದೇ ತರ ಜನನ್ ಯಾರ ಮುಂದೆ ಹೇಳ್ಬೇಕಲ್ಲ ಅದೇ ತರ ಜನ ಅವರಿಗೆ ಓಕೆ ಸ್ವಾತಿ ಯಾ ಮೈಡಿಯಾ ಅದೇ ತರ ಜನ ಅವ್ರಿಗೆ ಸಿಗ್ತಾರ ವ್ಯಕ್ತ ಮಾಡಕ್ ದ ಟ್ರೆಜಡಿ ಈಸ್ ಇದ್ರಾಗ ಒಂದ್ ದುಃಖ ಅದ ಏನದ ಅಂದ್ರ
ದೇ ಕ್ಯಾನ್ ಆಲ್ವೇಸ್ ಫೈಂಡ್ ದೇರ್ ಲಿಸ್ನರ್ಸ್, ಮೀ ಆಲ್ಮೋಸ್ಟ್ ಫಸ್ಟ್. ಅಂದ್ರ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋರು ಯಾರು? ಲಿಸ್ನರ್ಸ್. ಓಕೆ, ಅವ್ರು ಬಹಳ ಈಸಿ ಸಿಗ್ತಾರ. ಅದ್ರಾಗೆ ಎಲ್ ವಿ ಲ್ಯೂಕಾಸ್ ಏನ್ ಹೇಳ್ತಾನ? ಐ ಆಮ್ ದ ಫಸ್ಟ್ ಅಂತ ಹೇಳ್ತಾನ. ಅವನಿಗೆ ಅಂದ್ರೆ ಏನು, ಆ ತರ ಜನ ಬಾಳ ಮಂದಿ ಸಿಕ್ಕಾರ ಅನ್ನೋದು ಕ್ಲಿಯರ್ ಆಗ್ತದೆ ನಮಗ್ ಅವ್ನ ಲೈಫ್ ಒಳಗ. ಅಂಡ್ ವೈ ಕ್ಯಾನ್ ದೇ, ಯಾಕ ಅವ್ರಿಗೆ ಹಂಗ, ಅವ್ರ ಹಿಂಗ ಅಂದ್ರ, ವೈ ಕ್ಯಾನ್ ಇವನ್ ನೊಟೋರಿಯಸ್ ಬೋರ್ಸ್, ನೊಟೋರಿಯಸ್ ಅಂತಂದ್ರ ಕಿಲಾಡಿಗಳು, ಮಿಸ್ಚಿವಸ್ ಹುಡುಗರು ಇರ್ತಾರಲ್ಲ, ತುಂಟ ಅಂತವ್ರಿಗೆ ಮಿಸ್ಚಿವಸ್ ಬೋರ್ಸ್ ಅಂದ್ರೆ ಅವನು ಬೇಕತೆ ರಾಯಿಕ ಪಾಡ್ ಅಂತಾರಲ್ಲ ಇಂಗ್ಲಿಷ್ನಾಗ, ಏನೋ ಸಾರಿ ಹಿಂದಿ ಒಳಗ ಸಾಸ್ವಿ ಗುಡ್ಡ ಕಟ್ತಾರ. ಅದು ಒಡದ್ರ ಬಿದ್ದ್ ಬಿಡ್ತಾವ. ಸಾಸ್ವಿ ಗುಡ್ಡ ಕಟ್ಟಾಕೆ ಆಗಲ್ಲ, ಯಾಕಂದ್ರೆ ಉಳ್ಳಿ ಹೋಗ್ತೈತ. ಸೊ ಹಂಗಾಗಿ ಈ ನೊಟೋರಿಯಸ್ ಬೋರ್ಸ್ ಅನ್ನೋರು ಯಾರು ಇರ್ತಾರಲ್ಲ, ದೇ ವೈ ಕ್ಯಾನ್ ಇವನ್ ನೊಟೋರಿಯಸ್ ಬೋರ್ಸ್ ಆಲ್ವೇಸ್ ಬಿ ಶೋರ್ ಆಫ್ ಅನ್ ಆಡಿಯನ್ಸ್. ಅಂದ್ರ ಈ ಬೋರ್ ಮಾಡೋ ಮನುಷ್ಯರು ಏನಿರ್ತಾರಲ್ಲ, ಅವ್ರು ಯಾಕೆ ಇಷ್ಟು ಶೂರ್ ಇರ್ತಾರ, ಕೇಳೋರ್ ಅವ್ರಿಗೆ ಇಷ್ಟು ಈಸಿಯಾಗಿ ಸಿಗ್ತಾರ ಅನ್ನೋದು ಯಾಕೆ ಅಷ್ಟು ಶೂರ್ ಇರ್ತಾರ ಅವ್ರು? ಈಗ ಬೋರ್ ನಾವಲ್ಲ, ಹೌದಾ? ನಮ್ದೇನಿತ್ತು ಮೊಟ್ಟೋ, ವಾಟ್ ವಾಸ್ ಅವರ್ ಮೇನ್ ಧ್ಯೇಯ? ಟು ಸ್ಟಡಿ ದಿಸ್ ಬೋರ್ಸ್. ನಾವು ಬೋರ್ ಅಲ್ಲ, ನಮ್ ಬಿಟ್ರೆ ಎಲ್ಲರೂ ಬೋರ್ ಅಂದ್ರ ಮಾತ್ರ ನಮ್ಗ ಗ್ರಾಸ್ಪ್ ಆಗ್ತತಿ ಟಾಪಿಕ್. ಹಿಂಗಿದ್ದಾಗ ರೈಟರು ಹೇಳ್ತಾನ, ಅವ್ರಿಗೆ ಆಡಿಯನ್ಸ್ ಹೆಂಗ್ ಸಿಗ್ತಾರ, ಅವ್ರಿಗೆ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋರು ಎಷ್ಟು ಕರೆಕ್ಟ್ ಆಗಿ ಸಿಗ್ತಾರ ಅಂದ್ರ ಅವ್ರಿಗೆ ಅವ್ರು ಟೈಮು ಕೊಡ್ತಾರ, ಕಿವಿನೂ ಕೊಡ್ತಾರ. ಕಿವಿ ಅಂದ್ರ ಲಕ್ಷ ಕೊಡ್ತಾರ ಅವ್ರ ಏನ್ ಮಾತಾಡ್ತಾರ ಅಂತ ಹೇಳಿ. ಹೆಂಗ್ ಸಿಗ್ತಾರ, ಯಾಕ್ ಸಿಗ್ತಾರ ಅನ್ನೋ ಅವ್ರದ್ದು ಪ್ರಶ್ನೆ. ರಾಕೇಶ್ ತಡಲ್ಗಿ, ಬರೀ ಹೆಸರು ಕೊಟ್ರ ನಡೆಯಂಗಿಲ್ಲ ತಮ್ಮ, ಕ್ಲಾಸಿಗ್ ಬಾ. ಕಮ್ ಟು ಕ್ಲಾಸ್ ರಾಕೇಶ್ ತಡಲ್ಗಿ. ಹಾ ಸ್ವಾತಿ, ಗುಡ್ ಮಾರ್ನಿಂಗ್ ಡಿಯರ್. ದ ಆನ್ಸರ್ ಈಸ್, ಇದಕ್ಕ ಎರಡು ಕ್ವಶನ್ ಒಂದ್ ಆನ್ಸರ್ ಕೊಟ್ಟಾನ. ದ ಇನ್ಇರಾಡಿಕೇಬಲ್. ಇರಾಡಿಕೇಬಲ್ ಅಂದ್ರೆ ಏನು? ತೆಗೆದು ಹಾಕೋದು. ಇನ್ಇರಾಡಿಕೇಬಲ್ ಅಂತಂದ್ರೇನು? ತೆಗೆದು ಹಾಕದೇ ಇರುವುದು, ತೆಗಿಯಕ್ಕಾಗಲ್ಲ. ನಾನ್ ಡಿಲೀಟೆಡ್ ಅನ್ಬೋದು. ಓಕೆ, ಇರಾಡಿಕೇಟ್ ಅಂದ್ರ ತೆಗೆದು ಹಾಕೋದು. ಅದಕ್ಕೆ ಇನ್ ಹಚ್ಚನ ಹೊಸ ಶಬ್ದ ಆಗುತ್ತ. ಇರಾಡಿಕೇಟ್ ಆಗಲಾರ್ದು, ತೆಗಿಯಕ್ಕಾಗಲಾರ್ದು. ಆನ್ಸರ್ ಏನಂತಂದ್ರ ದ ಇರಾಡಿಕೇಬಲ್ ಕೈಂಡ್ನೆಸ್ ಆಫ್ ಹ್ಯೂಮನ್ ನೇಚರ್. ನಾವು ಮನುಷ್ಯರು, ನಮ್ಮಲ್ಲಿರುವ ಒಂದು ಕಾಮನ್ ಸ್ವಭಾವ, ನಾವು ಮನುಷ್ಯರ ಮೇಲೆ ನಮ್ಮನ್ ಬಿಟ್ಟು ಬೇರೆಯವ್ರಿಗೆ ಎಲ್ಲರಿಗೂ ಸ್ವಲ್ಪ ನಾವು ದಯನೀಯವಾಗಿರ್ತೀವಿ. ಸ್ವಲ್ಪ ಸ್ಪೇಸ್ ಕೊಡ್ತೀವಿ ಅವ್ರಿಗೆ, ಅಂದ್ರೆ ಕಿವಿ ಕೊಡ್ತೀವಿ. ಅವ್ರಿಗೆ ಆದ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ. ಇರ್ಲಿ ಬಿಡು ಹೇಳ್ಕೊಂಡ್ ಹೋಗ್ತಾನ. ಅದು ಒಂದು ಏನನ್ಬೋದು, ಫಾರ್ಗಿವಿಂಗ್ ಅನ್ಬೋದು. ಅದಕ್ಕವ ರೈಟರ್ ಏನಂತ ವರ್ಡ್ ಕೊಟ್ಟನ, ನಮ್ಮಲ್ಲಿರುವಂತಹ ಕೈಂಡ್ ಅಂದ್ರೆ ಏನು? ದಯೆ. ಆ ದಯೆ ಭಾವ ಏನಿರ್ತದಲ್ಲ, ದಯನೀಯ ಭಾವನೆ, ಅದು ಇರೋದ್ರಿಂದ ನಾವು ಒಂದು ಆಡಿಯನ್ಸ್ ಆಗ್ಬಿಡ್ತೀವಿ ಬೋರಿಂಗ್ ದವ್ರಿಗೆ, ಪ್ಲಸ್ ಲಿಸ್ನರ್ಸ್ ಆಗ್ಬಿಡ್ತೀವಿ. ಫ್ಯೂ ಮೆನ್ ಆರ್ ಸ್ಟ್ರಾಂಗ್ ಎನಫ್ ಟು ಸೇ. ಅಂದ್ರ ಈಗ ನಾವು ಯಾರ್ ಕೇಳಿಸ್ಕೊತಾರಲ್ಲ, ಫ್ಯೂ ಮೆನ್ ಅಂತಂದ್ರೆ ಏನು? ಈ ಆಡಿಯನ್ಸ್ ಕ್ಯಾಟಗರಿ ಒಳಗೆ ಯಾರು ಕೇಳ್ತಾರ ಅಥವಾ ನೋಡ್ತಾರ ಅಥವಾ ಎಂಟರ್ಟೈನ್ ಮಾಡ್ತಾರ. ಎಂಟರ್ಟೈನ್ ಅಂದ್ರೆ ಹೆಂಗ್ ಗೊತ್ತಾ? ಈ ಯಾರೋ ಬಂದು ನಮ್ ಮುಂದ್ ಕೂಡ್ತಾರ, ಅವ್ರನ್ನ ನಾವು ಎಷ್ಟೋ ಹೊತ್ತು, 10 ನಿಮಿಷ 15 ನಿಮಿಷ 20 ನಿಮಿಷ ಎದ್ದೋಗ್ತಿರ್ತೀವಿ. ಎದ್ದೋಗ್ಬೇಕಂತ ಆಸೆ ಇರ್ತೈತಿ, ಅವ್ರ ಮಾತ್ ಕೇಳಕ್ ಇಷ್ಟ ಇರಂಗಿಲ್ಲ, ಬಟ್ ಕೇಳ್ಬೇಕಾಗ್ತದ. ಯಾಕ? ನಾವು ಬಹಳ ನಮ್ ಮನಸ್ಸು ಅಷ್ಟ ಏನಂತಾರ ಅದಕ್ಕ, ಸಾಫ್ಟ್ ಅದ. ನಮ್ ಮನಸ್ಸು ಅಷ್ಟು ಸಾಫ್ಟ್ ಅದ. ಅವ್ರಿಗೆ ಒಮ್ಮೆ ಎದುರು ಮಾತಾಡಕ್ ಬರಂಗಿಲ್ಲ. ಹೋಲ್ ಬಿಡಪ್ಪ, ನಾವ್ ಎದ್ದು ಹೋಗ್ತೀನಿ ಅಂತೇಳಿ ಆ ಸಿಚುವೇಶನ್ ಅನ್ನ, ಆ ಇಮೇಜ್ ಅನ್ನ ಹಾಳು ಮಾಡಲ್ಲ. ಈ ಭಾವ ಇರೋದ್ರಿಂದ ಅದೇ ಗ್ರೂಪ್ ಒಳಗ ಸ್ವಲ್ಪ ಜನ ಇರ್ತಾರ ಎಂತವ್ರು, ಫಾರ್ ಹೆವೆನ್ ಸೇಕ್ ಗೋ ಅವೇ ಯು ವೆರಿ ಮೀ. ಈ ವರ್ಡ್ ಏನ್ ಗೊತ್ತಾ? ಏಯಪ್ಪ ದೇವ್ರೇ, ಎದ್ದೋಗ್ ಸಾಕ್, ಇಲ್ಲಿಂದ ರಗಡ್ ಆಗೇತಿ ಅಂತ ಡೈರೆಕ್ಟ್ ಮುಖದ ಮೇಲೆ ಅನ್ನೋದು ಬಹಳ ಕಮ್ಮಿ ಜನ. ಬಾ ತಲೆ ತಿಂತೀಪ್ಪ ಎದ್ದು ಹೋಗು ಅಂತ ಅನ್ನೋದು ಸಾಧ್ಯನೇ ಇಲ್ಲ. ಮೋಸ್ಟ್ಲಿ ಇದು 98% ಸಾಧ್ಯ ಇಲ್ಲ. ಇಲ್ಲ, ಸುಳ್ಳು ಹೇಳಿ ಹೋಗ್ತೀವಿ ನಾವು. ಏನು ತಡಿಪ ಕೆಲಸ ಬಂತು, ಇಲ್ಲಿ ತಡಿ ಹೋಗ್, ಈಗಂತೂ ಮೊಬೈಲ್ ಇರೋದೇನ್ ದೊಡ್ಡ ಬೆನಿಫಿಟ್. ಏನ್ ಬೇಕಾ ಸುಳ್ಳು ಹೇಳ್ಬೋದು ಮೊಬೈಲ್ ಇರೋದ್ರಿಂದ. ತಡಿ ಹೋಗ್, ಕಾಲ್ ಬಂತು, ಮೆಸೇಜ್ ಬಂತು, ಕರ್ಯಾಕತ್ತಾರ, ತಡಿಯೋ ನಮ್ಮ ಮಮ್ಮಿ. ಹಿಂಗ ನಾವು ವಿ ಕ್ಯಾನ್ ಕ್ರಿಯೇಟ್ ಇಟ್. ಸೊ ನಮ್ ಎಲ್ ವಿ ಲ್ಯೂಕಾಸ್ ಏನ್ ಹೇಳ್ತಾರ ನಮ್ಗ ರೈಟರ್, ಈ ತರ ಅನ್ನೋ ಜನ, ಏನ್ ಡೈಲಾಗ್ ಅದು? ಫಾರ್ ಹೆವನ್ ಸೇಕ್. ಹೆವನ್ ಅಂದ್ರೇನು?
ಸ್ವರ್ಗ ಅಂದ್ರ ಅದ್ ಎಲ್ಲ ಐತಿ ಗೊತ್ತಿಲ್ಲ, ಆ ಈ ಐತಿ ಅನ್ನೋದು ಭಾವ ಅದ. ಅದ್ರ ಸಂಬಂಧ ರೀ ಮೈ ಮುಚ್ಕೊಂಡ್ ಕುಂದ್ರು ಇಲ್ಲ ನನ್ ತಲೆ ತಿನ್ಬೇಡಿ ಎದ್ದು ಹೋಗು. ಗೋ ಅವೇ ಅಂದ್ರ ಎದ್ದು ಹೋಗು, ಸರಿ ಅಲ್ಲಿಂದ ಹೋಗು ಅಲ್ಲಿಂದ. ವಿಯರಿ ಅಂದ್ರ ಟಯರ್ಡ್, ಸುಸ್ತಾಗತ್ ನನಗ್ ನಿನ್ ಮಾತ್. ಯು ವೇರಿ ಮೀ, ನನಗ್ ಬಾಳ್ ಸುಸ್ತ್ ಮಾಡ್ತೀನಿ, ನನಗ್ ಬಾಳ್ ಕಿರಿಕಿರಿ ಮಾಡ್ತಿ. ವಿಯರಿ ಅಂದ್ರ ಟಯರ್ಡ್ ಅಕಾರ್ಡಿಂಗ್ ಟು ಡಿಕ್ಷನರಿ ಮೀನಿಂಗ್. ಬಟ್ ಅವ್ನ ಮಾತ್ ಕೇಳಿ ಅವನಿಗೆ ಸಾಕಾಗ್ ಹೋಗ್ತದ, ಆ ಸಾಕಾಗ್ ಹೋಗುದಕ್ಕ ಟಯರ್ಡ್ನೆಸ್ ಆಗ್ತದ. The boars make cowards of us all. Cowards ಅಂದ್ರ ಅಂಜಬುರ್ಕ್ತನ, ಅಂಜಬುರ್ಕ. Boars make cowards of us all. ನಮ್ಮನ್ನ ಅಂಜಬುರ್ಕ್ರ ಮಾಡ್ತಾನ ಯಾರು? ಬೋರ್. ನಾವ್ ಹೆದರ್ ಬಿಡ್ತೀವಿ ಅವ್ರು ಬರೋಣ ಯಪ್ಪ ಬಂದಲೇ ಅಂತೇಳಿ. ಅದಕ್ಕೆ ನಮ್ಮಲ್ಲಿರುವಂತ ಹೆದರಿಕೆ ಭಾವನೆ ಏನಿರ್ತದಲ್ಲ ಅದನ್ನೇ ಹೆಚ್ಚು ಮಾಡ್ತಾನವ. ಯಾರು? ಮಿಸ್ಟರ್ ಬೋರ್. ಅರ್ಥ ಆಯ್ತು ಇದ್ ಲೈನ್? Boars make cowards of us all. ನಮ್ಮನ್ನೆಲ್ಲಾ ಅಂಜಪುರ್ಕ್ ಮಾಡ್ತಾನ. ಯಾ ವಿನಾಯಕಿ. And turn down side streets or hasten from the room. Okay. Sorry, did I leave the line? Yeah. Sorry students, I'll skip this line. Boars make cowards of us all. And we are left either to listen. ನಮಗೆ ಏನ್ ಪರಿಸ್ಥಿತಿ ಬರ್ತದ? We are left ಅಂದ್ರೆ ಏನ್ ಗೊತ್ತು? ನಮ್ಗೆ ಈ ಪರಿಸ್ಥಿತಿ ಐತಿ. either to listen, ಒಂದು ಕೇಳಿಸ್ಕೋಬೇಕು ಅವ್ರ ಮಾತು. and endure ಅಂದ್ರ ಅದನ್ನ ಅನುಭವಿಸ್ಬೇಕು. ಅವ್ರ ಏನ್ ಹೇಳ್ತಾರಲ್ಲ ಅದನ್ನೆಲ್ಲ ನಾವು ಕೇಳಿದಿಷ್ಟು ಲಕ್ಷ ಕೊಟ್ಟು ಇನ್ವಾಲ್ವ್ ಆಗ್ಬೇಕು. or take refuge. refuge ಅಂತಂದ್ರ ಎದ್ದು ಹೋಗೋದು. take refuge in craven flight. in craven ಅಂತಂತಂದ್ರ ಫ್ಲೈಟ್ ಅಂದ್ರೆ ಅರ್ಥ ಆಗುತ್ತಾ? ಏರೋಪ್ಲೇನ್ ಹೆಂಗ್ ಫ್ಲೈಟ್ ಹಾರಿ ಹೋಗ್ತದೆ? No, it is not a crow, my dear. Craven means craven ಬರ್ಕೋರಿ, lack of courage. lack of courage, ಅಧೈರ್ಯ ಅಂತ ಬರ್ಕೋಬಹುದು ಕನ್ನಡ ಒಳಗ. ಅಧೈರ್ಯ. take refuge in craven, ಅಧೈರ್ಯ ಫ್ಲೈಟ್. ಫ್ಲೈಟ್ ಅಂತಂದ್ರೆ ಒಂದು ಜರ್ನಿ. ಈಗಿರೋ ಪರಿಸ್ಥಿತಿ ಒಳಗ ಒಂದ್ ಜರ್ನಿ. ನಂದು 8 ಗಂಟೆಗೆ ಫ್ಲೈಟ್ ಅದ, ನನ್ 9 ಗಂಟೆಗೆ ಫ್ಲೈಟ್ ಅದ ಅಂದ್ರೇನು? ಏರೋಪ್ಲೇನ್ ಭೂಮಿ ಬಿಟ್ಟು ಮ್ಯಾಲ ಹಾರೋದಕ್ ಫ್ಲೈಟ್ ಅಂತೀವಿ. ಹಾರೋದಕ್ಕೆ ಫ್ಲೈಟ್ ಅಂತಾರ. ಎಂತ ಫ್ಲೈಟ್ ಇದು? ಎಂತ ಜರ್ನಿ ಇದು? ಲ್ಯಾಕ್ ಆಫ್ ಕರೇಜ್, ಅಧೈರ್ಯ ಒಳಗ ನಾವು ಸಿಕ್ಕೊಂಡ್ಬಿಡ್ತೇವೆ. ರೈಟ್? ಟೇಕ್ ರೆಫ್ಯೂಜ್. ರೆಫ್ಯೂಜ್ ಅಂತಂದ್ರ ಸೇಫ್ಟಿ, ಒಂದು ಸೇಫ್ ಜಾಗ. ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಈ ರೆಫ್ಯೂಜೀಸ್ ಅಂತ ಹೇಳ್ತಾರ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಕಾಶ್ಮೀರ್ ಒಳಗಿರೋ ಪರಿಸ್ಥಿತಿ ಒಳಗ ಅಲ್ಲಿ ಒಮ್ಮೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ಬಿಡ್ತಾರ. ಈಗ ಯಾವ್ದೋ ಒಂದ್ ಜಾಗದಾಗ ಅಟ್ಯಾಕ್ ಮಾಡೋಣ, ಆ ಜನನ್ನ ಎತ್ತಿ ಬೇರೆ ಕಡೆ ತಂದಿಡ್ತಾರ ಸೇಫ್ ಆಗಿ. ಓಕೆ, ಅವ್ರಿಗೆ ಏನಂತಾರ ಅವಾಗ? ಇರೋದು ಪ್ರಾಪರ್ ಕಾಶ್ಮೀರದವ್ರು, ಬಟ್ ಅವ್ರಿಗೆ ಬೇರೆ ಜಾಗಕ್ಕ ಬೇರೆ ಸಿಟಿಗೆ ಕರ್ಕೊಂಡ್ ಬಂದ್ಬಿಡ್ತಾರ. ಸಪೋಸ್ ಡೆಲ್ಲಿ ಕರ್ಕೊಂಡ್ ಬಂದ್ರ ಅನ್ಕೋರಿ, ಅಥವಾ ಮಧ್ಯಪ್ರದೇಶಕ್ಕೆ ಕರ್ಕೊಂಡ್ ಬಂದ್ರ ಅನ್ಕೋರಿ. ಸೊ ದಟ್ ಅವ್ರಿಗೆ ರಿಸ್ಕ್ ಆಗ್ಬಾರ್ದಂತ ಅಂತ ಸೇಫ್ ಜಾಗ, ಅಂತ ಸೇಫ್ಟಿ ಮಂದಿಗೆ ರೆಫ್ಯೂಜೀಸ್ ಅಂತಾರ. ಸೊ ಇಲ್ಲಿ ನಾವು ಈ ವರ್ಡ್ ಹೆಂಗ್ ತಗೋತೀವಿ ಅಂದ್ರೆ ವರ್ಬೇ ಆಗುತ್ತಿದ್ದು. ಟೇಕ್ ರೆಫ್ಯೂಜ್ ಇನ್ ಕ್ರೇವನ್ ಫ್ಲೈಟ್. ಕ್ರೇವನ್ ಅಂದ್ರೆ ಏನು? ಅಧೈರ್ಯ. ಫ್ಲೈಟ್ ಜರ್ನಿ, ಅಧೈರ್ಯದ ಜರ್ನಿ. ಎಂತ ಜರ್ನಿ ಒಳಗ್ ಹೋಗ್ಬೇಕು ನಾವು? ಅಧೈರ್ಯದ ಜರ್ನಿ. ಅಂದ್ರ ಟೇಕ್ ರೆಫ್ಯೂಜ್, ಅಲ್ಲಿ ಹೋಗಿ ಸೇಫ್ ಆಗಿ ಅಧೈರ್ಯದ ಜರ್ನಿ ಒಳಗ ನಾವು ಹೋಗಿ ಬಿಡೋಣ ಅಂದ್ರೆ ಏನು? ಫಾರ್ ಹೆವನ್ಸ್ ಸೇಕ್ ಗೋ ಅವೇ ಯು ವಿಯರಿ ಮೀ. ಇದು ಡೈರೆಕ್ಟ್ ಟಾಕ್. ಇಲ್ದೆ ಅನ್ನಕ್ಕಾಗದೇ ಇರೋ ಪರಿಸ್ಥಿತಿ ಒಳಗ ಬೋರ್ಸ್ ಮೇಕ್ ಕವರ್ಡ್ಸ್ ಆಫ್ ಆಲ್. ನಮ್ಗೆಲ್ಲಾರ್ಗಿ ಅಂಜಪುರ್ಕ್ ಮಾಡಿಡ್ತಾನ. ಎಂತವ್ರು? ಈ ಬೋರ್ ಮಂದಿ. ವಿ ಆರ್ ಲೆಫ್ಟ್ ಐದರ್ ಟು ಲಿಸನ್. ಒಂದು ನಮಗೇನ್ ಪರಿಸ್ಥಿತಿ ಬರ್ತೈತಿ? ಅವ್ರನ್ನ ಬರೀ ಕೇಳ್ಬೇಕು. ಇನ್ನೊಂದು ಎಂಡ್ಯೂರ್, ಅನುಭವಿಸ್ಬೇಕು. ಅವ್ರ ಏನ್ ಹೇಳ್ತಾರೆ? ಆರ್ ನಮ್ಮ ಹೆದರಿಕೆ ಒಳಗ್ ನಾವ್ ಅನ್ನಕ್ಕಾಗಲ್ಲ ಇದನ್ನ, ಫಾರ್ ಎವನ್ಸ್ ಗೋ ಅವೇ ಅಂತ ಹೇಳಿ ಅದಕ್ ನಾವ್ ಏನ್ ಮಾಡ್ಬಿಡ್ತೀವಿ? ಈ ರೆಫ್ಯೂಜಿ ತಗೊಂಡ್ಬಿಡ್ತೀವಿ. ಸೇಫ್ ಆಗಿ ನಾವೇನ್ ಹೆದರಾಕತ್ತೀವಲ್ಲ ಅಂದ್ರೆ ನಾವ್ ಮನಸ್ಸೊಳಗ್ ನಾವೇ ಏನ್ ಮಾತಾಡ್ತತಿವ ಅಂತ ಅನ್ಕೋತೀವಿ, ಬಟ್ ಬಾಯಾಗ ಅನ್ನಂಗಿಲ್ಲ. ಅಂದ್ರೆ ಹೆದರ್ತೀವಂತ ಅನ್ನಂಗಿಲ್ಲಲ್ಲ. ಆ ಕೈಂಡ್ನೆಸ್ ನಮ್ ಮನಸ್ಸಿನೊಳಗ ಒಂದ್ ಏನ್ ದಯ ಭಾವನೆ ಇರ್ತೈತಲ್ಲ, ಆ ಭಾವನೆ ಮೀರಿ ನಾವ್ ಹೋಗಲ್ಲ. ಯಾಕಂದ್ರೆ ಅವ್ನ ಮನ್ಸಿಗೆ ದುಃಖ ಆಗ್ತೈತಿ ಅಂತ ನಾವೇನು ಮಾಡಂಗಿಲ್ಲ. ಅದು ನಮ್ಮಲ್ಲಿರುವಂತಹ ಭಯ ಅಂತ
ನಮಗ್ ರೈಟರ್ ಹೇಳ್ಕೊಡ್ತಾನ. ಕರೆ ಅನ್ನೋದು ನಾವ್ ಮಾಡ್ತೀವಲ್ಲ ಇದನ್ನ, ಯಾಕಂದ್ರೆ ಬೇರೆಯವ್ರಿಗೆ ದುಃಖ ಆಗ್ಬಾರ್ದು, ಬೇರೆಯವ್ರ ನಮ್ಮಿಂದ ಪ್ರಾಬ್ಲಮ್ ಆಗ್ಬಾರ್ದು. ದಟ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಹಂಗಾಗಿ ನಾವೆಲ್ ಸಿಕ್ಕೊಂಡ್ಬಿಡ್ತೀವಿ ಅಂತ, ಈ ಹೆದರ್ಕಿ ಇರುವಂತಹ ಜಾಗಕ್ಕೆ ನಮ್ ಮನ್ಸ ಒಳಗ ಒಂದ್ ಹೆದರ್ಕಿ ಜರ್ನಿ ಕ್ರಿಯೇಟ್ ಆಗ್ಬಿಡ್ತೈತಿ. ಅವ್ ಬಂದಾಗನೇ ಕ್ರಿಯೇಟ್ ಆಗಿರ್ತದೆ, ಯಪ್ಪ ಬಂದ ಅಂತೇಳಿ ಆ ಜರ್ನಿ ಒಳಗೆ ಪೂರಾ ಸಿಕ್ಕೊಂಡ್ಬಿಡ್ತೀವಿ ನಾವು, ಆ ಭಾವನೆ ಒಳಗನೆ ಸಿಕ್ಕೊಂಡ್ಬಿಡ್ತೀವಿ. ಅದಕ್ಕ ಅವ ಕ್ರೇವನ್ ಫ್ಲೈಟ್ ಅಂತ ಹೆಸರಿಟ್ಟ. ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು? ವಿನಾಯಕೆ, ನಿರ್ಮಲಾ? ಎಸ್ ಮೇಡಮ್, ಗುಡ್ ವಿನಾಯಕ್. We see them in the distance and turn down side streets and hasten from the room. Students, suppose ನೋಡ ನಾವು ಕೂತಿರ್ತೀವಿ, ನಮ್ ದೂರಿಂದ ಗೊತ್ತಾಗ್ಬಿಡ್ತದೆ ಈ ಮಿಸ್ಟರ್ ಬೋರ್ ಇಸ್ ಕಮಿಂಗ್ ಅಂತೇಳಿ. ಅವಾಗ ನೋಡಿದ ತಕ್ಷಣ ಏನಾಗ್ತೀವಿ, ಬೋರ್ಸ್ ವಿ ಸಿ ದೆಮ್, ನಾವು ದೂರಿಂದ ನೋಡ್ತೀವಿ ಅವ್ರನ್ನ. ಟರ್ನ್ ಡೌನ್ ಅಂದ್ರೆ ಏನು, ಜಾಗ ದಾರಿ ಚೇಂಜ್ ಮಾಡ್ತೀವಿ. ಟರ್ನ್ ಡೌನ್ ಅಂದ್ರೆ ಚೇಂಜ್ ದ ವೇ, ಮೀನಿಂಗ್ ಬರ್ಕೋರಿ. ಟರ್ನ್ ಡೌನ್ ಇದು ಫ್ರೇಸಲ್ ವರ್ಬ್. ಚೇಂಜ್ ದ ಪಾತ್, ಚೇಂಜ್ ದ ಪಾತ್. ಸೈಡ್ ಸ್ಟ್ರೀಟ್ಸ್, ಸಪೋಸ್ ದಾರಿ ಒಳಗ್ ನಡ್ಕೊಂತ ಹೊಂಟಿವಿ, ಅವ್ ಮುಂದ್ ಬರೋ ನೋಡಿ ನಮ್ ದಾರಿ ಚೇಂಜ್ ಮಾಡ್ಕೊಂಡ್ಬಿಡ್ತೇವೆ. ಯಾಕಂತಂದ್ರೆ ಅವ್ನ ಎಂಟರ್ಟೈನ್ ಮಾಡೋದಾಗಲ್ಲ, ಅವ್ನ್ ಫೇಸ್ ಮಾಡೋದಾಗಲ್ಲ, ಅವನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲ್ಲ. ಆರ್ ಹೇಸ್ಟನ್, ಹೇಸ್ಟನ್ ಅಂತಂದ್ರೆ ಹರಿ, HURRY, ಜಲ್ದಿ 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 ಜಲ್ದಿ. ಹರಿ ಅಂದ್ರ ರೂಮ್ನಾಗ ಕೂತಿರ್ತೀವಿ, ಅವ್ ಬಂದು ಗೊತ್ತಾಗ್ತದ, ಚುಪ್ಕೆಸಿ ಎದ್ದು ಓಡೋಗ್ತಿವಿ. ಅದು ಫಾಸ್ಟ್ ಆಗಿ ಓಡೋಗ್ತಿವಿ ನಾವು, ಸ್ಲೋ ಆಗಿ ಹೋಗಂಗಿಲ್ಲ. ಪಟ 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 ಮಾಡ್ತೀವಿ ಆ ಕೆಲ್ಸ. ಹೆದರಿ ಮಾಡ್ತೀವ ನಾವ್ ಒಳಗ. ಒಂದು ಅವನಿಗೆ ಅವಾಯ್ಡ್ ಮಾಡಕ್ ಆಗಂಗಿಲ್ಲ, ಬಾಯಿಲೆ ಡೈರೆಕ್ಟ್ ಮುಖದ ಮೇಲೆ ಅನ್ನಕ್ ಬರಂಗಿಲ್ಲ. ಇಲ್ಲ ಇನ್ನೊಂದ್ ಜರ್ನಿ ಇಂಥವೆಲ್ಲ ಕೆಲಸ ಮಾಡ್ತೀವಿ ನಾವು. One man I know has a compact with a page boy. Now compact for you. ಕಾಂಪ್ಯಾಕ್ಟ್ ಅಂದ್ರ ರಿಲೇಟ್ ಅಂತ ತಗೋರಿ. ಆಕ್ಚುಯಲ್ ಮೀನಿಂಗ್ ಬರ್ತದ ಕ್ಲೋಸ್ಲಿ. ಬಟ್ ಇಲ್ಲಿ ಒನ್ ಮ್ಯಾನ್ ಐ ನೋ ಹ್ಯಾಸ್ ಅ ಕಾಂಪ್ಯಾಕ್ಟ್ ವಿತ್ ಅ ಪೇಜ್ ಬಾಯ್. ನಾವು ಈ ಪೇಜ್ ಬಾಯ್ ಏನಂತಾರ ಗೊತ್ತಾ? ಪೇಜ್ ಈ ಪೇಜ್ ಬಾಯ್ ಒಂದ್ ಮಗುಗನೆ ಅಂತಾರ. ಯೂಶಲಿ ನೀವು ಕ್ರಿಶ್ಚಿಯನ್ ಮದ್ವಿ ಒಳಗ ಆಕಿ ಹುಡುಗಿ ಏನಿರ್ತಾಳಲ್ಲ, ಆಕಿ ಹುಡುಗಿ ಗೌನ್ ಹೆಂಗಿರ್ತದ, ಬಹಳ ಲಾಂಗ್ ಇರ್ತೈತಿ. ಪ್ಲಸ್ ಹಿಂದೊಂದವ್ರಿಗೆ ವೇಲ್ ಹಾಕ್ತಾರ ತಲಿ ಮೇಲೆ, ಅದು ಬಹಳ ಉದ್ದ ಇರ್ತೈತಿ. ಬಹಳ ಉದ್ದ ಅಂದ್ರೆ ನೆಲದ ಮೇಲೆ ಹರ್ಕೊಂಡ್ ಹೋಗ್ಬೇಕದು. ಅದ್ ಎಷ್ಟು ಉದ್ದ ಇರ್ತೈತಲ್ಲ ಅಷ್ಟವ್ರದ್ದು ಭವ್ಯತೆ ತೋರಿಸ್ತಾರ. ಆ ಮ್ಯಾರೇಜ್ ಭವ್ಯತೆ ಅಥವಾ ಸ್ಟ್ಯಾಂಡರ್ಡ್ ತೋರಿಸ್ತಾರ. ಅದ್ರ ಹಿಂದ ಒಂದ್ ಸಣ್ಣ ಸಣ್ಣ ಮಕ್ಳು ಇರ್ತಾರ, ಹೂವ ಹಿಡ್ಕೊಂಡ್ ಬರ್ತಿರ್ತಾರ ಅವ್ರು ಕ್ರಿಶ್ಚಿಯನ್ಸ್ ಮ್ಯಾರೇಜ್ ಒಳಗ. ಆ ಹೂವ ಹಿಡ್ಕೊಂಡ್ ಏನ್ ಬರ್ತಾರಲ್ಲ ಬ್ರೈಡ್ಗ ಹಿಂದ, ಅದು ಚಿಕ್ಕ ಮಕ್ಳೇ ಇರ್ತಾರ, ದೊಡ್ಡವ್ರು ಇರಂಗಿಲ್ಲ. ಓಕೆ, ಅವ್ರಿಗೆ ಪೇಜ್ ಬಾಯ್ಸ್ ಅಂತಾರ. ಒಂದ್ ಮೀನಿಂಗ್. ಇನ್ನೊಂದ್ ಮೀನಿಂಗ್ ಅದ, ಇನ್ನೊಂದ್ ಮೀನಿಂಗ್ ಅಂದ್ರೆ ಒಂದು ಪೇಜ್ ಇನ್ ಹೋಟೆಲ್ ಒಳಗಿನ ಒಂದು ಪೇಜ್. ಬಟ್ ಇಲ್ಲಿ ನಾವು let me see how does he has compared this page boy character into our understanding of both. One man I know has a compact andre relate with the page boy whose duty it is whenever my friend is attacked andre enu ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ರೆ, whenever my friend is attacked by a certain bore in the club, to hasten up. hasten ಅಂತಂದ್ರೆ ಏನು, hurry up, fast ಹೋಗೋದು. To hasten up and say he is wanted on the telephone. It's very easy to understand. Okay, one man I know has a compact with a page boy. ಅಂದ್ರೆ ಏನು, ಈ ಪೇಜ್ ಬಾಯ್ ಯಾರು, ಒನ್ ಹೂ ಫಾಲೋಸ್ ದ ಬ್ರೈಡ್ ಅಂತ ತಗೊಳ್ಳೋಣ ನಾವು. ಅದೇ ಮೀನಿಂಗ್ ನಾವು ಟಿಕ್ ಮಾಡ್ಕೋರಿ. ನಾ ಮೀನಿಂಗ್ ಹೇಳಿ ನಿಮ್ಗ, ಬಟ್ ಇದನ್ನ ಟಿಕ್ ಮಾಡ್ಕೋರಿ. ಎನಿಥಿಂಗ್ ಪರ್ಸನ್ ಹೂ ಇಸ್ ಫಾಲೋಯಿಂಗ್. ಒಂದ್ ಸಣ್ಣ ಹುಡುಗ ವಧುಗ ಫಾಲೋ ಮಾಡೋದು ಅಕಾರ್ಡಿಂಗ್ ಟು ದ ಡಿಕ್ಷನರಿ ಮೀನಿಂಗ್. ಇಲ್ಲೇನ್ ಹೇಳ್ತಾನ ನಮ್ಗ ರೈಟರ್, ಒನ್ ಮ್ಯಾನ್ ಐ ನೋ, ಅವನಿಗೆ ಒಬ್ಬ ಮನುಷ್ಯ ಗುರ್ತದಾನ, ಹ್ಯಾಸ್ ಅ ಕಾಂಪ್ಯಾಕ್ಟ್. ಕಾಂಪ್ಯಾಕ್ಟ್ ಅಂದ್ರ ವೆರಿ ಕ್ಲೋಸ್ಲಿ ರಿಲೇಟೆಡ್ ವಿತ್ ಅ ಪೇಜ್ ಬಾಯ್. ಅಂದ್ರ ರಿಲೇಟ್
with the page boy character ಏನು following. Okay, whose duty it is, ಅವನ್ ಡ್ಯೂಟಿ ಇತ್ತಂತ. ಓಕೆ, ಅವ್ರ ಗ್ರೂಪ್ ನಾಗ ಒಬ್ಬ ಮನುಷ್ಯ ಇತ್ತಂತ, ಅವ್ನ ಡ್ಯೂಟಿ ಒಂದ್ ಇತ್ತಂತ. whenever my friend is attacked by, ಅವನ್ ಫ್ರೆಂಡ್ ಗ ಈ ಬೋರ್ ಮನುಷ್ಯ ಬಂದ್ ಅಟ್ಯಾಕ್ ಮಾಡಾಕ್ತಾಗ by a certain ಬೋರ್ in the club, ಅಂದ್ರೆ ಇವ್ರ ಕ್ಲಬ್ ನಾಗ ಸಪೋಸ್ ಫ್ರೆಂಡ್ಸ್ ಭೇಟಿ ಆಗ್ತಿದ್ರು, ಆ ಭೇಟಿ ಆದಾಗ ಒಬ್ಬ ಮನುಷ್ಯ ಇದ್ನಂತ ಅವ್ರ ಗ್ರೂಪ್ ನಾಗ. ಅವ ಲೂಕಾಸನ್ ಫ್ರೆಂಡ್ ಗ ವಾರ್ನ್ ಮಾಡ್ತಿದ್ನಂತ, ಇಂಡಿಕೇಶನ್ ಕೊಡ್ತಿದ್ನಂತ, ಸಿಗ್ನಲ್ ಮಾಡ್ತಿದ್ನಂತ. ಹೆಂಗಂತ, ಏ ಹರಿ ಅಪ್ ಟು ಹೇಸ್ಟನ್ ಅಪ್ ಅಂಡ್ ಸೇ ಹಿ ಇಸ್ ವಾಂಟೆಡ್ ಆನ್ ದ ಟೆಲಿಫೋನ್. ಏನ್ ಹೇಳ್ತಿದ್ದ, ಏ ಹರಿ ಅಪ್. ಅವ ಬಂದ್ ಏನ್ ಡೈಲಾಗ್ ಯೂಸ್ ಮಾಡ್ತಿದ್ದ, ಏ ಜಲ್ದಿ ನಡಿ ನಿನಗೊಂದ್ ಫೋನ್ ಬಂದದ ಅಂತ ಹೇಳ್ತಿದ್ನ. ಯಾಕಂತಂದ್ರ ಅಲ್ಲಿ ಬೋರ್ ಪರ್ಸನ್ ಬಂದು ನಿನ್ ಮೇಲೆ ಅಟ್ಯಾಕ್ ಮಾಡೋ ಅದಾನ. ಓಕೆ, ಅವಂಗ ಪೇಜ್ ಬಾಯ್ ಅಂತ ಕರ್ದ ಇವ ಇವನ್ ಫ್ರೆಂಡಿಗೆ ಅವ ಹೆಂಗ್ ಹೆಲ್ಪ್ ಮಾಡ್ತಿದ್ನಂತ. ಅವ್ ದೂರೇ ಆ ಮನುಷ್ಯ ಬಂದಿದ್ದ ಅಂದ್ರೆ ಏನು, ಇವ್ರು ಬಹಳ ಫೇಮಸ್ ಇರ್ತಾರ ಅಂದಂಗ ಆತ ಬೋರ್ ಮನುಷ್ಯರ್. ಎಲ್ಲೇ ಯಾರೇ ಬಂದು ಒಬ್ರಿಗೊಬ್ರು ನೀವ್ ಹೆಲ್ಪ್ ಮಾಡ್ತಿರಿಲ್ಲ, ನಡಿಯಲೆ 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 ಅಂತ ಹೇಳಿ ಹಿಂಗ ಇಂಡಿಕೇಟ್ ಮಾಡ್ತಿರಲಿಲ್ಲ, ಸಿಗ್ನಲ್ ಮಾಡ್ತಿರಿ, ನಡಿರ್ಲಿಪ್ಪ ತಲೆ ತಿಂತಾನವ, ಯಾವ ಕೇಳಿದ್ದಾನ ಯಾವ ಮಾತಾಡೋ ಅವ್ನ್ ಕೂಡ ಕುತ್ಕೊಂಡ್ ಅಂತೇಳಿ ಒಬ್ರಿಗೊಬ್ರು ಹೆಂಗ್ ಹೆಲ್ಪ್ ಮಾಡ್ತಿರ್ಲ, ಹಂಗ ನಮ್ ರೈಟರ್ ನಮಗ್ ಹೇಳ್ಲಿಗತ್ತಾನ. ಅವನಿಗಾದ್ರೂ ಸಹ ಹಿಂಗೆ ಆಗ್ಯದ ಅಂತ ಹೇಳಿ. whenever my friend is attacked by a certain bore in the club, club ಅಂದ್ರೆ ಮೀಟಿಂಗ್ ಪ್ಲೇಸ್ ಅಂತ ಅನ್ಕೋರಿ ನೀವು. ಓಕೆ, ಟು hasten up, to hurry up, ಇದನ್ನ ಮೀನಿಂಗ್ ಬರ್ಕೋರಿ, hurry up and say he is wanted on the telephone. ಟೆಲಿಫೋನ್ಗ ನಿನ್ಗೊಂದ್ ಟೆಲಿಫೋನ್ ಕಾಲ್ ಬಂದದ, ನೀನು ಎದ್ದು ಹೋಗು. ಅವ್ ಬರೋಕ್ಕಿಂತ ಮುಂಚೆನೆ ಇವಂಗ್ ಹೇಳಿ ಎಬ್ಬಿಸ್ ಕಳಿಸ್ಬಿಡ್ತಿದ್ದ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾವ್ ಹೆಂಗ ಆಗಳ ಅನ್ಕೊಂಡ್ವಿ, ಒಂದ್ ಮೊಬೈಲ್ ಫೋನ್ ಅದಾದ್ಮೇಲೆ ತಡಿಲಿ ಮೆಸೇಜ್ ಬಂತು, ತಡಿಯೋ ಮಮ್ಮಿ ಫೋನ್ ಬಂತು, ಈಗ ಮಮ್ಮಿ ಕೆಲ್ಸ ಹೇಳಕತ್ತಾರೋಪ ಮನ್ಯಾಗ, ನಾ ಹೋಗ್ತೀನಿ ಅಂತೇಳಿ ಆ ಜಾಗ ಬಿಟ್ಟು ಹೋಗ್ತೀರ ಅಷ್ಟೇ, ಬಾಕಿ ನೀವ್ ಏನ್ ಮನೆಗ್ ಹೋಗ್ಲಿಕ್ಕಿಲ್ಲ. ಬಟ್ ನೀವ್ ಅವನಿಗೆ ಫೇಸ್ ಮಾಡೋದ್ ಇಷ್ಟ ಇಲ್ಲ. ನೆಕ್ಸ್ಟ್, ಇಂಜಿನಿಯಸ್ ಡಿವೈಸ್, INGENIOUS, ಡಿವೈಸ್ ಅಂದ್ರೆ ನಿಮ್ಗೆ ಗೊತ್ತು, ಒಂದ್ ಎಲೆಕ್ಟ್ರಾನಿಕ್ ಮಷೀನ್ ಇರ್ಬೋದು. ಒಂದು ಡಿವೈಸ್ ಅಂದ್ರೆ ಎನಿ ಮಷೀನ್, ರೈಟ್? ಈ ವರ್ಡ್ ಕಾಮನ್ ಅದ ನಿಮ್ ಲೈಫ್ ನಲ್ಲಿ. ಬಟ್ ಈ ಇಂಜಿನಿಯರ್ಸ್ ಡಿವೈಸ್ ಅಂದ್ರೆ ಏನು? ಇಂಜಿನಿಯರ್ಸ್ ಮೀನಿಂಗ್ ಬರ್ಕೋರಿ, ಕ್ಲೆವರ್ ಆರ್ ಒರಿಜಿನಲ್. clever or original, clever or original means, students, let us read it. ಯಾಕಂದ್ರೆ ಇದೊಂದು phrase ಇಟ್ಟ ನಾವ. in ingenious device, phrase ದಿಂದ ಸ್ಟಾರ್ಟ್ ಆಗದ, ಅದಕ್ಕೆ ಕಾಮಾ ಹಾಕಿ ನೆಕ್ಸ್ಟ್ ಸೆಂಟೆನ್ಸ್ ಇರ್ತದೆ. in ingenious device, but it must not be worked too often, because my dear friend, although he can stoop to deceit and subterfuge, would not for anything let the boar think that he was avoiding him. ಎಷ್ಟು ಸಿಂಪಲ್ ಆಗಿ ತಿಳ್ಕೊಬಹುದು ಅಂದ್ರೆ ಇದನ್ನ, ಈ ಕ್ಲಬ್ ನಾಗ ಫ್ರೆಂಡ್ಸ್ ಅದಾರ, ಆ ಫ್ರೆಂಡ್ ಒಳಗ ಒಬ್ಬ ಹಿಂಗ ತೆಲಿತಿನ ಫ್ರೆಂಡ್ ಎಂಟರ್ ಆಗುದ್ರಾಗನ ಈ ಪೇಜ್ ಬಾಯ್ ಏನ್ ಇರ್ತಾನಲ್ಲ, ಒನ್ ಹೂ ಇಸ್ ದ ಹೆಲ್ಪರ್ ಫಾರ್ ಅಸ್, ಅವ ಇವನ್ ಫ್ರೆಂಡಿಗೆ ಹೇಳ್ಬಿಡ್ತಿದ್ದ, ನಿನ್ ಫೋನ್ ಬಂದದ ಅಂತ ಹೇಳಿ, ಅವ್ ಬೋರ್ ಬರೋದ್ರಾಗ. ಅಂದ್ರೆ ಅವ್ ಎದ್ದು ಎಸ್ಕೇಪ್ ಆಗ್ಬಿಡ್ಲಿ, ಅವನಿಂದ ಸಫರ್ ಆಗ್ಬಾರ್ದು ಅಂತ ಹೇಳಿ. ಅದು ಸಿಚುವೇಶನ್ ಇಟ್ಕೊಂಡನೆ ಇದನ್ನ ನಮಗ ಕ್ಲಿಯರ್ ಮಾಡಕತ್ತಾನವ ರೈಟರ್. ಇನ್ ಇಂಜಿನಿಯಸ್ ಡಿವೈಸ್ ಅಂದ್ರ ಒಂದು ಒರಿಜಿನಲ್ ಅಥವಾ ಕ್ಲೆವರ್ ಥಿಂಗ್ ಅನ್ಬೋದು ಇದನ್ನ. ಇನ್ ಇಂಜಿನಿಯಸ್ ಡಿವೈಸ್ ಅಂದ್ರ ಒಂದು ಕ್ಲೆವರ್ ಥಿಂಗ್, ಒಂದು ಜಾಣತನ ಅನ್ಬೋದು ಇದು. ಇವ ಮಾಡೋದೊಂದ್ ಜಾಣತನನೇ ಅಲ್ಲ, ಇವಾಗ ಫೋನ್ ಬಂತು ಅಂತ ಹೇಳೋದು. ಸಮಯ, ಪ್ರೆಸೆನ್ಸ್ ಆಫ್ ಮೈಂಡ್. ಆ ಟೈಮ್ಗ ಇದ ಟೆಕ್ನಿಕ್ ಹಚ್ಚಿ ಅದ್ ಯೂಸ್ ಮಾಡ್ತಾರಲ್ಲ, ಏನಂತ ಸಮಯ, ಸಮಯ ತಕ್ಕಂತೆ ವರ್ತಿಸುವುದು, ಕನ್ನಡ ಒಳಗ ಅಂತಾರ, ಅದನ್ನ ಪಟ್ನ ನೆನಪರಲ್ಲ. ಇನ್ ಇಂಜಿನಿಯಸ್ ಡಿವೈಸ್, ಬಟ್ ಇಟ್ ಮಸ್ಟ್ ನಾಟ್ ಬಿ ವರ್ಕ್ ಟೂ ಆಫನ್, ಅಂದ್ರೆ ಬಹಳ ಸತಿ ವರ್ಕ್ ಆಗಿರ್ಲಿಕ್ಕಿಲ್ಲ. ಯಾವ ಟೆಕ್ನಿಕ್? ಸರ್ ನಿಮಗ್ ಟೆಲಿಫೋನ್ ಬಂದೈತ್ರಿ ಅಂತ ಹೇಳೋ ಟೆಕ್ನಿಕ್, ಅವಂದು ಆ ಸಮಯ ಒಳಗ ಯೂಸ್ ಮಾಡಿರೋ ಟೆಕ್ನಿಕ್ ಏನು, ಫೋನ್ ಬಂದದ್ ನಿಮಗ್ ಅಂತ ಹೇಳೋದು. ಇದು ಬಹಳ ವರ್ಕ್ ಆಗಿರ್ಲಿಕ್ಕಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಇದನ್ನ ಮಾಡಕ್ಕೂ ಆಗಿರ್ಲಿಕ್ಕಿಲ್ಲ. ಓಕೆ, ನ್ಯಾಚುರಲ್ ಟೆಕ್ನಿಕ್ ಏನು, ಫೋನ್ ಬಂದ ಅಂತ ಹೇಳಿದ್ರೆ ಕೆಲಸ ಮುಗಿದ್ ಬಿಡ್ತದ, ಅಂದ್ರೆ ರಿಯಲ್ ಐಡಿಯಾ ಅಂತ. ಇಂಜಿನಿಯರ್ಸ್ ಡಿವೈಸ್ ಅಂದ್ರೆ ರಿಯಲ್ ಐಡಿಯಾ. ಬಟ್ ಇಟ್ ಮಸ್ಟ್ ನಾಟ್ ಬಿ ವರ್ಕ್ ಟೂ ಆಫನ್, ಬಿಕಾಸ್ ಎದಕ್ಕ ಅಂತ ರೀಸನ್ ಕೊಡ್ತಾನೆ, ಇದು ಬಹಳ ಸತಿ ವರ್ಕ್ ಆಗಿರ್ಲಿಕ್ಕೆ. ಬಿಕಾಸ್ ಮೈ ಡಿಯರ್ ಫ್ರೆಂಡ್
although he can stoop to deceit. Stoop ಅಂದ್ರ stoop ಅಂದ್ರ ಬಗ್ಗೋದು, ಬೆಂಡ್, ಬೆಂಡ್. ಡಿಸೀಟ್, DECEIT, ಡಿಸೀಟ್ ಅಂದ್ರ ಸ್ಟೂಪ್, ಬೆಂಡ್. ಡಿಸೀಟ್ ಅಂತಂದ್ರ ಮೋಸ ಮಾಡೋದು, ಬಿಟ್ರೆ ಮೋಸ ಅಂತಾನೆ ಬರ್ಕೋರಿ, ಈಸಿ ಆಗ್ತದೆ ನಿಮಗೆ, ಮೋಸ. ದೆನ್ ಸಬ್ಟರ್ಫ್ಯೂಜ್, ಸಬ್ಟರ್ಫ್ಯೂಜ್ ಅಂದ್ರ ಕುತಂತ್ರ. ಯಾಕ ಕುತಂತ್ರ ಬಂತಿಲ್ಲ? ಯಾಕಂತಂದ್ರ ಬೋರ್ ಅಂತ ಬರಾಕತ್ತಾನ, ಇನ್ ನಾವ್ ಕುತಂತ್ರಿ ಆಗ್ಬೇಕಾಗ್ತದ, ನಮಗ್ ಸಿಕ್ಕುಳುದ್ ಬೇಡಾಗೈತ್ಲಾ, ನಾವ್ ಕುತಂತ್ರಿ ಆಗ್ಬಿಡುನ್ ಎಲ್ಲಾರು, ಸೇಫ್ ಆಗಿ ಉಳಿಬೇಕಲ್ಲ. ನಮ್ ತಲಿ, ನಮ್ ಕಿವಿ, ನಮ್ ಉಸಿರು, ಯಾಕಂದ್ರೆ ನಮ್ಗೆ ಹೆಡ್ಡೇಕ್ ತರ್ಕೊಳ್ಳೋದ್ ಬೇಡ. ಸಬ್ಟರ್ಫ್ಯೂಜ್, ಕುತಂತ್ರ, ಸಬ್ಟರ್ಫ್ಯೂಜ್. ದಯವಿಟ್ಟು ನಿಮ್ಮ ನೋಟ್ ಅಲ್ಲಿ ಮೀನಿಂಗ್ ಅನ್ನ ಬರ್ಕೋರಿ ಸ್ಟೂಡೆಂಟ್ಸ್. ಬಿಟ್ರೆ ಧೋಕಾ ಮಾಡೋದು, ಧೋಕಾ ಕೊಡೋದು, ಸಬ್ಟರ್ಫ್ಯೂಜ್. ಮೋಸ, ಗ್ಯಾಂಬಲ್, ಗ್ಯಾಂಬಲ್, ಮೋಸ. That will be easy to understand, Vasu. Students, in ingenious device ಅಂದ್ರೆ ಒರಿಜಿನಲ್ ಒಳಗ, ರಿಯಾಲಿಟಿ ಒಳಗ ಅಂತ ತಗೋರಿ ಇದನ್ನ, ಕನ್ನಡನಾಗ ಬರ್ಕೊಂಡ್ರು ತಪ್ಪಿಲ್ಲ. ಬಟ್ ಇಟ್ ಮಸ್ಟ್ ನಾಟ್ ಹ್ಯಾವ್ ವರ್ಕ್ಡ್. ಇನ್ ರಿಯಾಲಿಟಿ ಈ ಟೆಕ್ನಿಕ್ ಯಾವತ್ತೂ ಯೂಸ್ ಆಗಿರ್ಲಿಕ್ಕಿಲ್ಲ. ಯಾಕಂತಂದ್ರ ಬಿಕಾಸ್ ಮೈ ಡಿಯರ್ ಫ್ರೆಂಡ್, ಆಲ್ದೋ ಹಿ ಕ್ಯಾನ್ ಸ್ಟೂಪ್ ಟು ಡಿಸೀಡ್. ಅಂದ್ರ ಮೈ ಡಿಯರ್ ಫ್ರೆಂಡ್ ಅಂದ್ರ ಯಾರ ಫ್ರೆಂಡ್ ನ ಉಳಿಸ್ತಿದ್ನಲ್ಲ ಅವ ಪೇಜ್ ಬಾಯ್, ಅವ. ಬಿಕಾಸ್ ಮೈ ಡಿಯರ್ ಫ್ರೆಂಡ್, ಆಲ್ದೋ ಆದರೂ, he can stoop to deceit. ಅವ ಈ ಮೋಸಕ್ಕ ತಲೆ ಬಾಗಿಸ್ತಿದ್ದ. ತಲೆ ಬಾಗಿಸ್ತಿದ್ದ ಅಂತಂದ್ರೆ ಅವ್ ಪೇಜ್ ಬಾಯ್ ಹೆಲ್ಪ್ ಮಾಡ್ತಿದ್ದ, ತಾ ಎಸ್ಕೇಪ್ ಆಗ್ಬಿಡ್ತಿದ್ದ. ಅವ ಐಡಿಯಾ ಮಾಡ್ತಿದ್ದ, ಇವ ಅದ್ರಾಗ ಶರಣಾಗ್ಬಿಡ್ತಿದ್ದ. ರೈಟ್? ಈ ಮೋಸಕ್ಕ ಶರಣಾಗತಿ ತೋರಿಸ್ತಿದ್ದ. ಸ್ಟೂಪ್ ಟು ಡಿಸೀಟ್ ಅಂಡ್ ಸಬ್ಟರ್ಫ್ಯೂಜ್. ಎಟ್ ಲಾಸ್ಟ್ ಏನು, ಆ ಬೋರ್ಗ್ ಧೋಕಾ ಕೊಟ್ಟಂಗ ಆಯ್ತಲ್ಲ, ಪಾಪ ಅದು ಮೈನೋ ಮಾತಾಡಕ್ ಬಂದಿತ್ತು, ನಾವ್ ಎಸ್ಕೇಪ್ ಆದ್ವಿ, ನಾವ್ ಚಾಲುಗಿರಿ ಮಾಡಿ ಎಸ್ಕೇಪ್ ಆದ್ವಿ. ದಿಸ್ ಇಸ್ ವಾಟ್ ದ ಮೀನಿಂಗ್ ಹಿ ಇಸ್ ಕ್ಲಿಯರಿಂಗ್ ಅಸ್. ಓಕೆ? ಆಲ್ದೋ ಆದರೂ, he can stoop to deceit and subterfuge. ಆ ಮೋಸಕ್ಕೆ ಶರಣಾಗತಿ ತೋರಿಸಿದ್ರು, would not for anything let the boar think that he was avoiding him. Would not for anything let the boar think that he was avoiding him. ಆ ಬೋರಿಂಗ್ ಮನುಷ್ಯನಿಗೆ ಅವಾಯ್ಡ್ ಮಾಡಾಕತ್ತಾನ ಅಂತ ಅವ ವಿಚಾರ ಮಾಡಬಾರ್ದು. ಯಾರು ಅವ ಬೋರಿಂಗ್ ಮನುಷ್ಯ ಅದನ್ನಲ್ಲ, ಅವ ಬಂದ ತಕ್ಷಣ ಅವನ್ ಥಾಟ್ ಪ್ರೊಸೆಸ್ ಒಳಗ ಅವನಿಗೆ ಹಿಂಗ ಅನ್ಸಿರ್ಬಾರ್ದು, ಅವ ಇವನ್ ಅವಾಯ್ಡ್ ಮಾಡ್ದ ಅಂತ ಹೇಳಿ. ಯಾಕಂತಂದ್ರ ಏನು, ಇವ ಚಲೋ ಅದಾನಂತ ಇವ ತಗೊಂಡ್ಬಿಟ್ಟಾನ ಫ್ರೆಂಡ್, ನಾ ಕರೆಕ್ಟ್ ಅದೀನಿ, ಬಟ್ ಅವ್ನ್ ಮಾತ್ ಕೇಳಕ್ ಆಗಲ್ಲ. ಬಟ್ ಅವನಿಗೆ ತಪ್ಪುನು ಅನಿಸ್ಬಾರ್ದು, ಇವ ಸುಳ್ಳೆ ಹೊಂಟಾನ, ಬಟ್ ಅವನಿಗೆ ತಪ್ಪೇ ಅನಿಸ್ಬಾರ್ದು ಇವನಿಗೆ, ಇವ ಎದ್ದು ಹೊಂಟಾನ ಅಂತೇಳಿ. would not, ಮತ್ತದ ಕಂಟಿನ್ಯೂಡ್ ಸೆಂಟೆನ್ಸ್ ಅದ. ಒಂದು ಸಿಚುವೇಶನ್, would not for anything let the boar think that he is avoiding him. ಒಂದು, ಇವ ಅವನ್ ಅವಾಯ್ಡ್ ಮಾಡಕತ್ತಾನಂತೂ ಅರ್ಥ ಮಾಡ್ಕೋಬಾರ್ದು. ಇನ್ನೊಂದು, would not bring grief to that complacent candid face. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ನಾವು ಕೂತಿರ್ತೀವಿ, ಸಪೋಸ್ ನಾವೆಲ್ಲರೂ ಒಂದ್ ಹೋಟೆಲ್ನಾಗ ಅದೀವಿ, ಆ ಬೋರ್ ಮನುಷ್ಯ ಬಂದ. ಓಕೆ? ನಮ್ದ್ರಾಗ ಒಬ್ಬ ಪೇಜ್ ಬಾಯ್ ಅದಾನ. ಓಕೆ? ಅವ ಏನ್ ಮಾಡ್ತಾನ, ನಮ್ದ್ರಾಗ ಆ ಪೇಜ್ ಬಾಯ್ ಬಂದ, ಏನ್ ನಡ್ರಲಿ ಅವ್ ಬಂದಲ್ಲ, ನಡಿ ನಿನ್ ಫೋನ್ ಬಂದ, ನಿಮ್ ಮಮ್ಮಿ ಕರ್ದಾರ ನೋಡು, ಎದ್ದು ಜಲ್ದಿ ಹೋಗಿ, ಹತ್ತ ಟೈಮ್ ಇಲ್ಲೇ ಕೂತಿ, ಎಷ್ಟ್ ಸತಿ ಹೇಳ್ಬೇಕ್ ನಿನಗ, ಇದು ಆಕ್ಟಿಂಗ್ ಆಯ್ತಾ? ಹಾ, ಹಿಂಗ ಹೇಳ್ತಾನ, ಏ ಹೌದು ಹೋಗ್ತೀವಿ ಅಂತೇಳಿ ಎದ್ದು ಹೋಗ್ತಾನ. ಅವ್ ಬೋರ್ ಕೇಳ್ತಾನ, ಯಾಕೋ ನಾ ಬಂದ ತಕ್ಷಣ ಹೊಂಟಿ ಅಂತ ಕೇಳ್ತಾನವ. ಇಲ್ಲ ಮಮ್ಮಿ ಫೋನ್ ಮಾಡ್ರ, ಅವಾಗ ಮತ್ತವ ನಮ್ ಸಪೋರ್ಟಿಂಗ್ ಫ್ರೆಂಡ್ ಇರ್ತಾನಲ್ಲ ಪೇಜ್ ಬಾಯ್ ಅಂತ, ನಾವ್ ಏನ್ ಹೆಸರು ಕೊಟ್ಟಿಲ್ಲ ಅವನಿಗೆ. ಇಲ್ಲೋ ಅವ್ರ ಮಮ್ಮಿ ಆಗಳಿಂದ ಅಂತ ಹೇಳಕತ್ತಾರ, ಎದ್ ಹೋಗ ಅಂತ ಹೇಳಕತ್ತೀನಿ, ಕೇಳವಲ್ ನೋಡಿವ. ಹೌದಾ, ಅಲ್ಲೋ ನನ್ ಮಾತ್ರ ಕೇಳ ಹೋಗು ಅಂತ ಅಂದ್ರು ಸಹ ಬೋರ್ಗ, ಇಲ್ಲಪ್ಪಿ ಬರ್ತೀನಿ, ನಿನಗ್ ಬೆಟ್ಟ ಆಗ್ತೀನಿ, ನೀ ಏನ್ ತಪ್ಪಿಕೋಬೇಡ ಪ್ಲೀಸ್, ನಾ ಹೊಂಟೀನಿ ಅಂತ ನಾವ್ ಹಿಂಗ್ ಕನ್ವಿನ್ಸ್ ಮಾಡ್ತೇವ್. ಸೋ ದಾಟ್ ಅವನಿಗೆ ಮನ್ಸಿಗೂ ಹತ್ತಿರಬಾರ್ದು, ಅವನ ಮುಖಾನು ಕೆಡಬಾರ್ದು. ಸೊ ಇಲ್ಲಿ ಮನ್ಸಿಗೆ ಹತ್ತುದು ಯಾವುದು? ಫಸ್ಟ್ ವರ್ಡ್, ಫಸ್ಟ್ ಸೆಂಟೆನ್ಸ್, would not for anything let the boar think that he was avoiding him. ಸೆಕೆಂಡ್, would not bring grief. ಗ್ರೀಫ್ ಅಂದ್ರ ದುಃಖ, ಮುಖದ ಮೇಲೆ ಬೇಜಾರ್ ಬರಬಾರ್ದು ಅವನಿಗೆ ನೀವ್ ಎದ್ದು ಹೋಗೋದ್ರಿಂದ. ಕಂಪ್ಲೆಸೆಂಟ್ ಅಂದ್ರ
ಸಂತೃಪ್ತಿ, satisfaction. Would not bring grief to that complacent candid face. Candid ಅಂತಂದ್ರ ಸಿಂಪಲ್ ಫೇಸ್. ಈಗ ಸಿಂಪಲ್ ಫೇಸ್ ಯಾಕ? ಆ ಬೋರಿಂಗ್ ಮನುಷ್ಯರ್ ಇರ್ತಾರಲ್ಲ, ಅವ್ರ ಮುಖದ ಲಕ್ಷಣ ಬಹಳ ಶಾಂತ ಇರ್ತಾರ. ಯಾಕಂದ್ರೆ ಅವ್ರ ತಲೆಗೆ ಏನೇನೋ ನಡೀತಿರ್ತದೆ. ಅವ್ರು ಬೇಕತ್ ಮಾಡಂಗಿಲ್ಲ, ಅವ್ರಿಗೆ ಚಟಾನೆ ಇರ್ತದೆ. ಇಟ್ಸ್ ಅ ಹ್ಯಾಬಿಟ್ ಇನ್ ದೆಮ್ ಟು ಜಸ್ಟ್ ಮಾತಾಡೋದು, ಎಲ್ಲಾದ್ರ ಬಗ್ಗೆ ಮಾತಾಡೋದು. ಈಗ ಮಾತಾಡೋದಕ್ಕೆ ಅಷ್ಟು ಸಿಂಪಲ್ ಇರ್ತಾರ ಅವ್ರ ಮುಖದ ಮೇಲೆ, ಏನು ಪ್ಲಾನ್ ಮಾಡ್ಕೊಂಡ್ ಬರಂಗಿಲ್ಲ. ಬಟ್ ತಮ್ದು ತಾವ್ ಹೇಳ್ಕೊಳ್ಳೋದು, ಆ ಪ್ರೌಡ್ ಬಹಳ ಇರ್ತದಲ್ಲ ಅವ್ರಿಗೆ, ಅಹಂಭಾವ ಬಹಳ ಇರ್ತದ, ನಾನೇ ಭಾರಿ ಅಂತೇಳಿ. ಅದೇ ಫ್ಲೋ ಒಳಗೆ ಹೋಲ್ 24 ಅವರ್ಸ್ ಕಳಿತಿರ್ತಾರ. ಮೋಸ್ಟ್ಲಿ ಮಲ್ಕೊಳ್ಳೋದು ಇದೇ ವಿಚಾರ ಇಟ್ಕೊಂಡು ಮಲಗ್ತಿರ್ತಾರ ಅವ್ರು. ಸೊ ಕಂಪ್ಲೇಸೆಂಟ್ ಏನು, ಸ್ಯಾಟಿಸ್ಫೈಡ್ ಕ್ಯಾಂಡಿಡ್ ಫೇಸ್ ಅಂತ ರೈಟರ್ ಬರ್ದಾನ. ಬಹಳ ಸ್ಯಾಟಿಸ್ಫೈಡ್ ಇರ್ತಾರ ಅವ್ರು. ಏನ್ ಇರ್ಲಿ ಬಿಡ್ಲಿ ಹೇಳ್ಕೊಳಕ್ ಮಾತ್ರ ಎಲ್ಲ ಇರ್ತೈತಿ ಅವ್ರ ಹತ್ರ. ನಿಜವಾಗ್ಲೂ ಏನೇ ಇರ್ಲಿ ಬಿಡ್ಲಿ ಅಂದ್ರೆ ಅವರು ಸ್ಯಾಟಿಸ್ಫೈಡ್ ಸೋಲ್ಸ್. ದುಃಖ ಇರಂಗಿಲ್ಲ ಅವ್ರ ಕಡೆ, ಏನು ಇಲ್ಲ ಅಂತ ಹೇಳಿ. ಬಾಯಾಗರೆ ಐತ್ಲಾ, ಮಾತ್ನಾಗರೆ ಐತಲ್ಲ, ಅದನ್ನೇ ಯೂಸ್ ಮಾಡ್ಕೊತಿರ್ತಾರ ಅವ್ರು. ನಾವು ಕೇಳೋರ್ ಏನ್ ಮಾಡ್ತೀವಿ ಅಂದ್ರೆ ಅವ್ರ ಮನ್ಸಿಗೂ ದುಃಖ ಆಗ್ಬಾರ್ದು ಬೈ ಅವಾಯ್ಡಿಂಗ್ ದೆಮ್. ಇನ್ನೊಂದು, ನಾ ಎದ್ದು ಹೋಗೋದ್ರಿಂದ ಅವನ ಮುಖನೂ ಬೇಜಾರ್ ತೋರಿಸಬಾರ್ದು ಅಂತ ಹೇಳಿ ಅರ್ಥ. ಎದಕ್ ಅಂತಂದ್ರ ಫಾರ್ ಅಂತ ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್ ಹೇಳಾನಿಲ್. ಫಾರ್ ಇಟ್ ಈಸ್ ಒನ್ ಆಫ್ ದ ಬೋರ್ಸ್ ಗ್ರೇಟೆಸ್ಟ್ ಅಸೆಟ್ಸ್. ಬೋರ್ಸ್ ಕ್ಯಾರೆಕ್ಟರ್ ಒಳಗಿರುವಂತಹ ಒಂದು ದೊಡ್ಡ ಆಸ್ತಿ. ದಾಟ್ ಏನ್ ಆಸ್ತಿ ಒಂದು, ಹಿ ಹ್ಯಾಸ್ ಅ ಸಿಂಪ್ಲಿಸಿಟಿ. ಹಿ ಹ್ಯಾಸ್ ಅ ಸಿಂಪ್ಲಿಸಿಟಿ, ಬಹಳ ಸಿಂಪಲ್ ಇರ್ತಾನ. ಅವ್ನು ನೋಡಿದ ತಕ್ಷಣ ಬೋರ್ ಆಗಂಗಿಲ್ಲ, ಅವನು ಮಾತ್ಲೆ ಬೋರ್ ಆಗ್ತಾನ. ಓಕೆ, ನಾವ್ ಮಾತ್ ಕೇಳ ಎದ್ದೋಗ್ತೀವಿ, ಪಾಪ ಅವ್ನ ಮುಖ ಕೇಳ ಎದ್ದೋಗಂಗಿಲ್ಲ. ಅವ್ನ ಮಾತ್ ಮೇಲೆ ಅವ್ನ ಮುಖನ ಪಿಕ್ಚರೈಸ್ ಮಾಡಿರ್ತೀವಿ ನಾವು, ಇಪ್ಪ ಇವ ಎಡ್ಡೆಕನ ಅಂತೇಳಿ. ಮುಖ ಚಂದ ಇರ್ಬೋದು, ಬಟ್ ಮಾತ್ ಮಾತ್ರ ಅನಾಹುತ ಇರ್ತಾವ. ಸಿಂಪ್ಲಿಸಿಟಿ that disarms. ಡಿಸ್ಆರ್ಮ್ಸ್ ಅಂತಂದ್ರ ಈಗ ನಾವೇನೋ ಒಂದ್ ಕೈಲಿ ಚೀಲ ಹಿಡ್ಕೊಂತೀವಲ್ಲ, ವಿ ಆರ್ ಆರ್ಮಿಂಗ್ ದಟ್ ಬ್ಯಾಗ್ ಅಂದ್ರ ಹಿಡ್ಕೊಂಡಿರ್ತೀವಿ. ಅಂದ್ರ ಡಿಸಾರ್ಮ್ ಅಂತಂದ್ರ ಹಿಡಿಲಾರ್ದಂತ ಅರ್ಥ. would not for anything let the boar think that he was avoiding him. would not bring grief to that complacent candid face. ಎದಕ್ಕಂತಂದ್ರ for it is one of the boar's greatest assets that he has a simplicity that disarms. ಅವನ್ ಮುಖ ನೋಡಿದ ತಕ್ಷಣ ಇಷ್ಟು ಸಿಂಪಲ್ ಅನಸ್ತಾನಂತಂದ್ರ ಅವನು ಅಷ್ಟು ಫ್ರೀ ಅದಾನ, ಮುಖದ ಮೇಲೆ ಅಷ್ಟು ಶಾಂತ ಅದಾನ. ದಾಟ್ ಡಿಸಾರ್ಮ್ಸ್ ಅಂತಂದ್ರ ಅವನ ಫೇಸ್ ಬಹಳ ಫ್ರೀ ಅದ ಅನ್ನೋ ಅರ್ಥ. ಆಸ್ಟಿಟ್ಯೂಟ್ ಅಂತಂದ್ರ ಈಗ ಕ್ರಿಟಿಕ್ಸ್ ಅಂತ ಹೇಳ್ತೀವಿ. ನಮ್ ಗ್ರೂಪ್ನಾಗ ಒಬ್ಬ ಯಾವತ್ತು ಡಿಸಿಷನ್ ಕೊಡ್ತಿರ್ತಾನ, ಏ ಹಿಂಗಲ್ಲೋ ಇದೇ ಕರೆಕ್ಟ್, ಏ ಹಿಂಗಲ್ಲೋ ಇದು ತಪ್ಪು, ಹಿಂಗ್ ಮಾಡಿದಕ್ ಹಿಂಗಾಗ್ಯದ. ಓಕೆ, ಕ್ರಾಫ್ಟಿ ಮೆನ್ ಆರ್ ಸೆಲ್ಡಮ್ ಬೋರ್ಸ್. ಸೊ ಇಲ್ಲಿ ಯಾವ ಕೆಟಗರಿ ಮೆನ್ ಬೋರ್ ಅಲ್ಲ ಅಂತ ಬರ್ತಾನವ. ಅಸ್ಟ್ಯೂಟ್ ಅಂದ್ರ ಹೂ ಆರ್ ವೆರಿ ಕ್ಲೆವರ್ ಅಂಡ್ ಜಡ್ಜ್ಮೆಂಟಲ್, ಗುಡ್ ಜಡ್ಜ್ಮೆಂಟ್ ಗಿವರ್ ಅಂತ ಬರ್ಕೋರಿ. ವೆರಿ ಕ್ಲೆವರ್, ಜಡ್ಜ್ಮೆಂಟ್ ಅಂದ್ರ ಅವ್ರು ಶಾಣೆತನ ಇಷ್ಟ ಇರ್ತದಲ್ಲ. ನಮ್ ಸಿಚುವೇಶನ್ ಸಪೋಸ್ ನಾವೇನೋ ದುಃಖ ಹೇಳ್ಕೊಳಕತ್ತೀವಿ, ಅಭ್ಯಾಸದ ಹೇಳ್ಕೊಳಕತ್ತೀವಿ, ಮಮ್ಮಿ ಡ್ಯಾಡಿ ಕಾನ್ವರ್ಸೇಷನ್ ಒಳಗ ನಮ್ ಕಾನ್ವರ್ಸೇಷನ್ ಮಿಕ್ಸ್ ಮಾಡಿ ಹೇಳ್ತಿರ್ತೀವಿ. ಅವ ನೀ ಮಾಡಿದ್ ತಪ್ಪಾಯ್ತು, ನಿನ್ಗೆ ಯಾರು ಹೇಳಿದ್ರ ಹಂಗ್ ಮಾಡಿದ್ದು, ಅವ ಡೈರೆಕ್ಟ್ ಹೇಳ್ಬಿಡ್ತಾನ. ಅವನ್ ಡೈರೆಕ್ಟ್ ಡಿಸಿಷನ್ ಕೊಟ್ಬಿಡ್ತಾನ, ನೀ ಇದು ತಪ್ಪದ, ಇದು ಸರಿ ಅದ ಅಂತ ಹೇಳಿ. ಸೊ ಅವ ನಮಗ್ ರೈಟರ್ ಏನ್ ಕ್ಲಿಯರ್ ಮಾಡತ್ತಾನ, ಇವ್ರು ಬೋರ್ ಅಲ್ಲ. ಯಾರು ಬೋರ್ ಅಲ್ಲ? ಅಸ್ಟ್ಯೂಟ್ ಕ್ರಾಫ್ಟಿ ಮೆನ್. ಕ್ರಾಫ್ಟಿ ಮೆನ್ ಅಂತಂದ್ರೆ ಏನ್ ತಿಳ್ಕೊತೀರಿ? ಕ್ರಾಫ್ಟಿ ಮೀನ್ಸ್ ಕ್ರಿಯೇಟಿವ್ ಮೆನ್, ರೈಟ್. ಕ್ರಾಫ್ಟಿ ಮೆನ್ ಅಂತಂದ್ರ ಬಹಳ ಕ್ಯಾಲ್ಕುಲೇಟಿವ್ ಇರ್ತಾರ ಅವ್ರು. ಅಂದ್ರ ನಾ ಡಿಗ್ರಿ ಮಾಡಿ ಕ್ಯಾಂಪಸ್ ಮಾಡ್ಕೊಂಡ ಈ ಕಂಪನಿಗೆ ಹೋಗ್ಬೇಕು, ಅಷ್ಟ ಏಮ್ಸ್ ಓರಿಯೆಂಟೆಡ್ ಮೆನ್ ಅವ್ರು. ಯಾರು ಬಹಳ ಪ್ಲಾನರ್ಸ್ ಅಂತ ಹೇಳ್ಬೋದು ನಾವು. ಅಸ್ಟ್ಯೂಟ್ ಕ್ರಾಫ್ಟಿ ಮೆನ್ ಅಂದ್ರ ಈ ತರ ಜನ. ಶಾಣೆ ಅಂದ್ರ ಗುಡ್ ಜಡ್ಜ್ಮೆಂಟ್ ಗಿವರ್ಸ್ ಹೂ ಡಿಸೈಡ್ ಗುಡ್ ಅಂಡ್ ಬ್ಯಾಡ್ ಫಾರ್ ಅಸ್ಟ್ಯೂಟ್. ಕ್ರಾಫ್ಟಿ ಮೆನ್ ಅಂತಂದ್ರ ಹೂ ಆರ್ ಪ್ಲಾನರ್ಸ್ ಆಫ್ ಲೈಫ್.
ಪ್ಲಾನ್ ತಕ್ಕ ಇಂಪ್ಲಿಮೆಂಟ್ ಮಾಡ್ತಿರ್ತಾರ ಅವ್ರು. ಇದಾಗಣ ಇದನ್ನೇ ಮಾಡಿ ಇದ್ ಮಾಡಿ ಅಷ್ಟು ಶೋರ್ ಇರ್ತಾರ ಅವ್ರ ಲೈಫ್ ಬಗ್ಗೆ, ಕನ್ಫ್ಯೂಸ್ಡ್ ಇರಂಗಿಲ್ಲ. ದೇ ಹ್ಯಾವ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್. ಇಂಥವ್ರು ಆರ್ ಸೆಲ್ಡಮ್ ಬೋರ್ಸ್. ಸೆಲ್ಡಮ್ ಅಂದ್ರ ರೇರ್ಲಿ ಮೀನಿಂಗ್ ಬರ್ಕೋರಿ. ಸೆಲ್ಡಮ್ ಮೀನ್ಸ್ ರೇರ್ಲಿ. ಕ್ರಾಫ್ಟಿ ಮೆನ್ ಅಂದ್ರ ಪ್ಲಾನರ್ಸ್ ಅಂತ ಹಾಕೋರಿ, ಲೈಫ್ ಪ್ಲಾನರ್ಸ್ ಅಂತ ಹಾಕೋಬಹುದು. ಅಸ್ಟ್ಯೂಟ್ ಮೀನ್ಸ್ ವೆರಿ ಕ್ಲೆವರ್ ಅಂಡ್ ಗುಡ್ ಜಡ್ಜಸ್. ಇವೆಲ್ಲ ಮೂರು ತರ ಜನ ಇರ್ತಾರೆ, ಇವು ಎರಡು ತರ ಜನ ಇರ್ತಾರೆ. ಇವ್ರು ಬೋರ್ ಅಲ್ಲ. ವೆರಿ ಬಿಸಿ ಮೆನ್ ಆರ್ ಸೆಲ್ಡಮ್ ಬೋರ್ಸ್ ಅಂದ್ರೆ. ಆಮೇಲೆ ಇನ್ನೊಂದ್ ಜನ ಅದಾರ. ಈ ಲೈನ್ ಅನ್ನ ನೆನ್ಪಿಟ್ಕೋರಿ, ಈ ವರ್ಡ್ಸ್ ನೆನ್ಪಿಟ್ಕೋರಿ. ಯಾಕಂದ್ರೆ ಯಾರು ಬೋರ್ ಅಲ್ಲ ಅಂತ ಕೆಟಗರಿ ಕೇಳ್ತಾರ. ಎಲ್ಲರೂ ಬೋರ್ ಇರಕ್ ಸಾಧ್ಯ ಇಲ್ಲ. ನಾ ಅಂತೂ ಅಲ್ಲ, ಕೇಳೋರ್ ನೀವು ಅಲ್ಲ ಈಗ. ಯಾಕಂದ್ರೆ ಈ ಲೆಸನ್ ಓದುತ್ತಾನ ನೀನು ಬೋರ್ ಅಲ್ಲ, ನಾನು ಬೋರ್ ಅಲ್ಲ. ನನಗ್ ನೀವೆಲ್ಲ ಬೋರ, ನಿಮಗ್ ನಾವೆಲ್ಲರೂ ಬೋರ್ ಇಂಡಿವಿಜುವಲಿ. ಬಟ್ ಯಾರ ರೈಟರ್ ಪ್ರಕಾರ ಬೋರ್ ಅಲ್ಲ, ಬಹಳ ಶಾಣೆತನ, ಲೈಫ್ ಅನ್ನ ಸೀರಿಯಸ್ ಅನ್ಕೊಂಡಿರ್ತಾರೆ. ಏಮ್ಸ್ ಓರಿಯೆಂಟೆಡ್ ಪೀಪಲ್ ಆರ್ ಕ್ರಾಫ್ಟಿ ಮೆನ್, ಪ್ಲಾನರ್ಸ್ ಆಫ್ ಲೈಫ್. ಸೆಲ್ಡಮ್ ಅಂದ್ರೆ ರೇರ್ಲಿ ಅಂದ್ರೆ ಅವ್ರಿಗೆ ಯಾವತ್ತೂ ಬೋರ್ ಆಗಕ್ ಸಾಧ್ಯ ಇಲ್ಲ. ರೇರ್ಲಿ ಎಂದರೆ ಒಮ್ಮೆ, ಹೆಂಗಂತಂದ್ರೆ ವರ್ಷಕ್ಕೊಮ್ಮೆ ಅನ್ಬೋದು ನಾವು. ಸೆಲ್ಡಮ್ ಅಂದ್ರೆ ಯಾವಾಗರೆ ಒಮ್ಮೆ. ದೇ ಆರ್ ಬೋರ್ಸ್, ಅವ್ರು ಬೋರ್ ಅಲ್ಲ. ಅಸ್ಟ್ಯೂಟ್ ಕ್ರಾಫ್ಟಿ ಮೆನ್ ಆರ್ ಸೆಲ್ಡಮ್ ಬೋರ್ಸ್ ಅಂತಂದ್ರ ಇವರು ಬೋರ್ ಅಲ್ಲ. ವೆರಿ ಬಿಸಿ ಮೆನ್, ಯಾರ್ ಕೆಲಸ ಒಳಗಿರ್ತಾರ, ಆರ್ ಸೆಲ್ಡಮ್ ಬೋರ್ಸ್. ಸೆಲ್ಡಮ್ ಅಂದ್ರೆ ರೇರ್ಲಿ ಬೋರ್ಸ್. ರೇರ್ಲಿ ಅಂದ್ರೆ ಏನ್ ತಗೋಬೇಕು, ಅವರು ಬೋರ್ ಮಾಡಂಗಿಲ್ಲ ಸಿಚುವೇಶನ್ ಅನ್ನ ತಮ್ಮ ಮಾತುಗಳಿಂದ. ಯಾಕಂತಂದ್ರ ಅವ್ರಿಗೆ ಕೆಲಸ ಇರ್ತೈತಿ, ಇನ್ನೊಬ್ರು ಏಮ್ಸ್ ಇರ್ತಾವ, ಆ ಏಮ್ಸ್ ಅಚೀವ್ ಮಾಡಕ್ಕೆ ಬಿಸಿ ಆಗ್ಬಿಟ್ಟಿರ್ತಾರ. ಇನ್ನೊಂದು ಅಸ್ಟ್ಯೂಟ್, ಕ್ಲಿಯರ್ ಜಜ್ಮೆಂಟ್ ಇರೋರು ತಲೆ ತಿಂತಾರ. ಬೇರೆಯವ್ರು ತಪ್ಪು ಸರಿ ಹೇಳೋರು ತಲೆ ತಿನ್ನಲ್ಲ. ಅವ್ರು ಡಿಸಿಷನ್ ಕೊಟ್ಟು ಎದ್ದು ಹೋಗ್ತಾರ. ಅವರಲ್ಲಿರೋ ಈಗೋ ಭಾವನೆ ಮೋಸ್ಟ್ಲಿ ಇರಂಗಿಲ್ಲ. ಯಾಕಂದ್ರೆ ಈಗೋ ಟೈಮ್ ಕೊಡಂಗಿಲ್ಲ ಅವ್ರು. ಯಾಕಂತಂದ್ರ ಅವ್ರ ಅಟೆನ್ಷನ್ ಎಲ್ಲಿ ಇರ್ತೈತಿ, ಲೈಫ್ ಮೇಲೆ ಇರ್ತೈತಿ. ತಮ್ಮ ಲೈಫ್ ಚಲೋ ಮಾಡ್ಕೋಬೇಕನ್ನೋದು ಫೋಕಸ್ ಇರ್ತೈತಿ. ಸೊ ಫೋಕಸ್ಡ್ ಮೆನ್ ಆರ್ ನಾಟ್ ಬೋರಿಂಗ್ ಪೀಪಲ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಕ್ಲಿಯರ್ ಆಯ್ತು ಇಲ್ಲಿವರೆಗೂ? ಮೈ ಡಿಯರ್ ಅಲೈವ್ 21 ಇನ್ ದ ಕ್ಲಾಸ್, ಕ್ಲಿಯರ್ ಆಯ್ತು? ವಿನಾಯಕ್ ಗುಡ್ ಗುಡ್. ನಿರ್ಮಲಾ, oh, last 2 pages. Let me see this. Yeah, Shashi. Of all boars, the most repellent specimen. Specimen ಅಂದ್ರೆ example. Repellent ಅಂತಂದ್ರ mosquito repellent ಅಂದ್ರೆ ಏನು? Mosquito coil. Mosquito coil ಎದಕ್ ಹಚ್ತೀವಿ? Mosquito ಬರಬಾರ್ದಂತ. ಅಂದ್ರ repellent ಅಂದ್ರೆ ಎನಿಥಿಂಗ್ ವಿಚ್ ಇಸ್ ರಿವೋಲ್ಟಿಂಗ್. ರಿವೋಲ್ಟ್ ಮಾಡೋದಂದ್ರೆ ಏನು? ತಡೆಯುವುದು. Of all boars ಅಂದ್ರ ಈ ಗ್ರೂಪ್ ಆಫ್ ಬೋರ್ಸ್, ಈ ಕ್ವಾಂಟಿಟಿ ಆರ್ ಕಮ್ಯುನಿಟಿ ಆಫ್ ಬೋರ್ಸ್ ಒಳಗ ದ ಮೋಸ್ಟ್ ಎಲ್ಲರ್ಕಿನ ಹೆಚ್ಚು ರೆಪಲೆಂಟ್ ಸ್ಪೆಸಿಮನ್, ರಿವೋಲ್ಟಿಂಗ್ ಸ್ಪೆಸಿಮನ್ ಅಂದ್ರೆ ಎಕ್ಸಾಂಪಲ್ ಈಸ್ ದ ಒನ್ ಹೂ ಕಮ್ಸ್ ಕ್ಲೋಸ್ ಅಪ್ ದ ಬಟನ್ ಹೋಲಿಂಗ್ ಬೋರ್. ಈ ಹೋಲ್ ಕಮ್ಯುನಿಟಿ ಆಫ್ ಬೋರ್ಸ್ ಒಳಗ ಯಾರ್ ನಿಯರೆಸ್ಟ್ ರಿವೋಲ್ಟಿಂಗ್ ಸ್ಪೆಸಿಮನ್ ಅಂತಂದ್ರೆ ಒಂದ್ ಎಕ್ಸಾಂಪಲ್ ತಗೋಬೇಕು ಅಂತಂದ್ರ ಈ ಬಟನ್ ಹೋಲಿಂಗ್ ಬೋರ್. ನಾ ಬಟನ್ ಹೋಲಿಂಗ್ ಅಂದ್ರೆ ಏನ್ ಹೇಳಿದೆ? ಒಂದು ಸ್ಟಿಚ್ ಹೇಳಿದೆ, ಎಂಬ್ರಾಯ್ಡ್ರಿ ಸ್ಟಿಚ್. ನಾವ್ ಇದನ್ನ ಲಿಟ್ರೇಚರ್ ಅರೇನಾ ಒಳಗ, ಲಿಟ್ರೇಚರ್ ಕಮ್ಯುನಿಟಿ ಒಳಗ ನೋಡ್ಬೇಕಂತಂದ್ರ ಹೋಲ್ಡ್ ಅಂತ ಬರ್ಕೋರಿ, ಹೋಲ್ಡಿಂಗ್ ಬೋರ್ಸ್. ಯಾಕಂತಂದ್ರ ಬಟನ್ ಹೋಲ್ ಕೆಲ್ಸ ಏನದ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಬಟನ್ ಹೋಲ್ ಆ ಕಾಸ್ ಏನ್ ಮಾಡ್ತೀವಲ್ಲ ಬಟನ್ಕ್, ಆ ಕಾಸ್ ಮಾಡೋಕ್ಕಿಂತ ಮುಂಚೆ ಆ ಪಾರ್ಟ್ ಆಫ್ ಅರ್ಬಿ ಏನಿರ್ತೈತಲ್ಲ ಕಟ್ ಮಾಡ್ತಾರ. ಕಟ್ ಮಾಡೋದಂದ್ರೆ ಏನು? ಅದು ಸೆಪರೇಟ್ ಆಗ್ಬಾರ್ದು, ಕರೆಕ್ಟ್ ಕಟ್ ಆಗಿರ್ಬೇಕು. ಆ ಕಟ್ ಆಗಿದ್ದ ಜಾಗ ಏನಿರ್ತೈತಲ್ಲ, ವರ್ಟಿಕಲ್ ಸ್ಲೇಟ್ ಲೈನ್ ಇರ್ತೈತಿ, ಅದಕ್ಕೆ ಎಡ್ಜಸ್ ಅನ್ನ ಆ ದಾರ ಉಚ್ಚಬಾರ್ದಂತ ಹೇಳಿ ಅದಕ್ಕೊಂದು ಸ್ಟಿಚ್ ಹಾಕ್ತಾರ. ಓಕೆ, ಅದು ಬಟನ್ ಹೋಲಿಂಗ್ ಸ್ಟಿಚ್. ಅಂದ್ರೆ ನಾ ಹರ್ದದನ್ನ ಜಾಯಿಂಟ್ ಮಾಡಿ ಹಾಕ್ತಿವಿ ಮತ್ತೆ, ಸೊ ದಟ್ ಆ ಬಟನ್ ಚಂದಂಗ್ ಕುಂದಿರ್ಬೇಕು, ನೋಡಕ್ಕೂ ಚಂದ ಕಾಣ್ಬೇಕು, ಸೊ ದಟ್ ಇಟ್ ಇಸ್ ಪ್ರೆಸೆಂಟಬಲ್. ಅದಕ್ಕೆ ಆ ಸ್ಟಿಚ್ ನ ಇನ್ವೆಂಟ್ ಮಾಡ್ಯಾರ. ಬಟ್ ನಮ್ಮ ಬೋರ್ ಕ್ಯಾಟಗರಿ ಒಳಗ ಸ್ಟೂಡೆಂಟ್ಸ್
ಈ ಬಟನ್ ಹೋಲಿಂಗ್ ಅಗದಿ ಫಸ್ಟ್ ಪ್ಲೇಸ್ ತಗೋತಾರ. ಅಂದ್ರೆ ನಾವು ಬಟನ್ ಹೋಲ್ ಕೆಲಸ ಯಾವಾಗ ಮಾಡ್ತೀವಿ? ವೆನ್ ವಿ ವಾಂಟ್ ಟು ಕವರ್ ಸಮಥಿಂಗ್ ವಿಚ್ ಇಸ್ ಸ್ಟೋರ್ಡ್. ಈಗ ಏನೋ ಒಂದ್ ನಡೆದಿರ್ತದ ಡಿಸ್ಕಷನ್, ನಡು ಬಂದ ಈ ಹಂಗಲ್ಲೋ ಹಿಂಗೋ ಅಂತ ಹೇಳಿ ಜಾಯಿನ್ ಆಗ್ತಾರ. ಜಾಯಿನ್ ಆಗಿ ಏನ್ ಮಾಡ್ತಾರ, ತಮ್ಮದೇ ಒಂದು ಓನ್ ಎಕ್ಸ್ಪೀರಿಯನ್ಸ್ ಶುರು ಹಚ್ತಾರ. ಸಪೋಸ್ ನಿಮ್ ಫ್ರೆಂಡ್ಸ್ ಅದಾರಿ, ನೀವ್ 3 ಮಂದಿ ಕುಂತೀರಿ. ಯಾರ್ಯಾರು? ಪಲ್ಲವಿ ಕುಂತಾಳ, ನಿರ್ಮಲಾ ಕುಂತಾಳ, ಲತಾ ಕುಂತಾಳ, 3 ಜನ ಕುಂತಾರ. ಈಗ ನಮ್ಮ ಬೋರ್ ಯಾರು? ಸ್ವಾತಿ ಮಠ. ಓಕೆ, ನಮ್ಮ ಬೋರ್ ಯಾರು? ಸ್ವಾತಿ ಮಠ. ಈಗ ಪಲ್ಲವಿ, ನಿರ್ಮಲಾ ಮತ್ ಲತಾ ಮಾತಾಡತ್ತಾರ ಎದರದು? ಬೋರಿಂಗ್ ಲೆಸನ್ ಬಗ್ಗೆ. ಏನ್ ಮಾತಾಡತ್ತಾರ? ಹಿಂಗೈತಿಲೆ ಅದ್ರಾಗ ಬಾಳ ಡಿಫಿಕಲ್ಟ್ ಶಬ್ದ ಅದಾವು. ಲತಾ ಹೇಳ್ತಾ, ಇಲ್ಲಲೇ ನಾನೊಂದು ಆನ್ಲೈನ್ ಬ್ಯಾರೆ ಟೆಕ್ಸ್ಟ್ ಹುಡುಕಿನ್ಲೆ, ಬಾಳ ಈಸಿ ಐತ್ಲೆ ಇದ್ರಕಿನ ಅದು ಅಂತ. ನಾ ಮೇಡಮ್ಗೂ ಕೇಳಿನ್ಲೇ ಅಂತ ಹೇಳ್ತಾಳ ಲತಾ. ಅವಾಗಿ ಬೋರ್ ಎಂಟರ್ ಆಗ್ತದ. ಯಾವ್ದು? ಸ್ವಾತಿ ಮಠ. ಸ್ವಾತಿ ಮಠ ಎಂಟರ್ ಮಾಡೋಣ ಏನಾಗ್ತತಿ? ಏನ್ ನೀವ್ ಹಿಂಗ್ ಕಲಿತೀರೇನ್ ಸಾಲಿ? ಹಂಗಲ್ಲ, ಹೇಳುವಾಗ ಚಂದಂಗ್ ಹಾಕೋರ್ಲ. ನಾ ಮಾಡಿನ್ ನೋಡ್, ಇಷ್ಟೆಲ್ಲಾ ಮಾಡಿನ್ ನೋಡ್, ನಾ ಇಲ್ಲೆಲ್ಲಾ ಬರ್ದಿಟ್ಕೊಂಡಿನ್ ನೋಡು, ಹೊಸ ಶಬ್ದನು ಬರ್ದಿಟ್ಕೊಂಡಿನ್ ನಾನು. ನಿಮ್ ಬೇಕಂದ್ರ ತಗೋರಿ, ಮತ್ ಏನ್ ಇಷ್ಟು ಮಾಡಕ್ ಆಗಲ್ಲೇನ? ನಾ ನೋಡಿ ಇಷ್ಟೆಲ್ಲಾ ಮಾಡಿ 3 ಕ್ಲಾಸ್ ರಿಪೀಟ್ ಮಾಡಿನ ಅಂತಕಿ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ತಾ. ಸೊ ಇಲ್ಲಿ ನಮ್ದು ಮೋಸ್ಟ್ ರೆಪಲೆಂಟ್ ಸ್ಪೆಸಿಮನ್ ಯಾರು? ದ ಒನ್ ಹೂ ಇಸ್ ಬಟನ್ ಹೋಲಿಂಗ್ ದ ಸಿಚುವೇಶನ್. ನಾವೇ ಮಾತಾಡ್ತಿರ್ತೀವಿ ನಮ್ದೇ ಒಂದ್ ಟಾಪಿಕ್, ನಾವ್ ಮೂಗು ತೋರಿಸಿ ತಮ್ದೇ ಒಂದು ಐಡಿಯಾ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸ್ವಂತ ಹೇಳ್ಕೊಳಂಗಿಲ್ಲ ಅವ್ರು. ಓಕೆ, ಸ್ವಂತ ತಮ್ಮದು ಏನೋ ಹೇಳ್ಕೊಳಂಗಿಲ್ಲ. ಬಟ್ ನಮ್ಮ ಸಿಚುವೇಶನ್ ಅನ್ನೇನೆ ಎಂಟರ್ ಹೊಡೆದು ಅದರಾಗಿ ಅವ್ರು ತಮ್ದೇ ಒಂದ್ ಐಡಿಯಾ ಹೇಳ್ಕೊಡ್ತಾರ. ಅಂದ್ರೆ ನಾವು ಫ್ರೀ ಅಡ್ವೈಸ್ ಕೊಡಕ್ ಸ್ಟಾರ್ಟ್ ಮಾಡ್ತಾರ. ನಾವ್ ಕೇಳಿರಂಗಿಲ್ಲ ಅಡ್ವೈಸ್, ಪುಕ್ಷಟ್ಟೆ ಅಡ್ವೈಸ್ ಕೊಡಕ್ ಸ್ಟಾರ್ಟ್ ಮಾಡ್ತಾರ. Buttonholing. According to situation, you can take the meanings also. One who gives free advices without analyzing the situation. This is the kind described by a friend of mine with a vivid sense of phrase. ಈ ತರ ಅವನಿಗೆ ಅವನ್ ಫ್ರೆಂಡ್ ಹೇಳಾನಂತ, ಈ ಟೈಪ್ ಮಂದಿನೂ ಇರ್ತಾರಪ್ಪ ಅಂತ ಹೇಳಿ. ಮೋಸ್ಟ್ಲಿ ಮಿಸ್ಟರ್ ಲ್ಯೂಕಾಸ್ ಹ್ಯಾಸ್ ಸ್ಟಡಿಡ್ ಪೀಪಲ್ ಮೈಂಡ್. ಮನುಷ್ಯರು ಹೆಂಗದೀವಿ, ನಮ್ ಲೈಫ್ ನಾಗ ಎಷ್ಟು ಮಂದಿನ ಭೇಟಿ ಆಗ್ತಿವ್. ನಾವ್ ಎಣಸ್ಕೊಂಡ್ ಕುಂತ್ರ ಸ್ಟೂಡೆಂಟ್ಸ್ ಸಣ್ಣಂದಿರ್ತ ಹಿಡ್ಕೊಂಡ್ ದೊಡ್ಡೋರಾಗುತ್ತನ, ಲೈಕ್ ಟಿಲ್ ವಿ ವರ್ಕಿಂಗ್ ಏಜ್, ಜಾಬ್ನಾಗ ಬರುತ್ತನ ನಮಗ ಪರಿಚಯದವ್ರು ಬೇರೆ ಇರ್ತಾರ. ಜಾಬ್ನಾಗ ಬಂದ ತಕ್ಷಣ ಜಾಬ್ ಪ್ರೊಫೈಲ್ ಒಳಗೆ ಯಾರ್ಯಾರು ಇರ್ತಾರ ಅವ್ರ ಪರಿಚಯ ಆಗ್ತಾರ. ನಾವ್ ಅಲ್ಲಿನೂ ಒಂದ್ ಸ್ವಲ್ಪ ಬೋರಿಂಗ್ ಮನುಷ್ಯರ್ ಅಂತೇಳಿ ಎಕ್ಸಾಂಪಲ್ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಆ ಮನುಷ್ಯನ ಅವಾಯ್ಡ್ ಮಾಡ್ತೀವಿ. ನಾವು ಹುಟ್ಟಿ ಬೆಳೋದಕ್ ಡಿಗ್ರಿ ಆಗಿ ಕಾಲೇಜಿಗೆ ಬರುತ್ತನೂ ಕಾಲೇಜ್ ಕ್ಲಾಸ್ಮೇಟ್ಸ್ ಒಳಗನೆ ನಾವು ಒಬ್ರ ಯಾರ ಬೋರ್ನ್ ಹಿಡಿದಿರ್ತೀವಿ. ಆಲ್ರೆಡಿ ನಾವು ಡಿಸಿಷನ್ ಕೊಟ್ಟಿರ್ತೀವಿ. ಮೋಸ್ಟ್ಲಿ ನಮ್ ಲ್ಯೂಕಾಸ್ ಲೈಫ್ ಒಳಗುನು, ರೈಟರ್ ಲೈಫ್ ಒಳಗುನು ಯಾರ್ಯಾರು ಹಿಂಗಿಂಗ್ ಶೇರ್ ಮಾಡಲ್ಲ, ಹಂಗ ನಮಗೆ ಈ ಎಸ್ಸೆ ಒಳಗವ ಎಕ್ಸಾಂಪಲ್ ಕೊಡತ್ತಾನೆ. ಸೊ ನಾಳೆ ನಿಮಗೆ ಎಸ್ಸೆ ಬರೀರಿ ಅಂತಂದ್ರೆ ನಿಮ್ ಲೈಫ್ ಎಕ್ಸ್ಪೀರಿಯನ್ಸ್ ಹಾಕಬಹುದು. ಸೊ ಎಸ್ಸೆ ಒಳಗೆ ಏನ್ ಬರೀತೀರಿ? ಇಂಟ್ರೊಡಕ್ಷನ್ ಬರೀತೀರಿ, ಅವ್ರ ಬಗ್ಗೆ ಬರೀತೀರಿ, ಅವ್ರು ಯಾರಂತ ಬರೆದಿರಿದ್ರು. ಸೊ ಯಾರ್ ಬೋರ್ ಅಂತ ಹೇಳಿ ನಮಗ್ ರೈಟರ್ ಬರೆದ್ ಕೊಟ್ಟ. ನೆಕ್ಸ್ಟ್ ಅವ್ನ ಅನುಭವ ಹೇಳಕತ್ತ, ಅವ್ನ ಫ್ರೆಂಡ್ ಅನುಭವ ಹೇಳ್ದ. ದಟ್ ಮೀನ್ಸ್ ಎಕ್ಸಾಂಪಲ್ ಥ್ರೂ ನಮಗ್ ಬೋರ್ ಹೆಂಗ್ ಬಿಹೇವ್ ಮಾಡ್ತಾರ ಅನ್ನೋದು ತಿಳಿತು. ಇನ್ನೊಂದ್ ಎಕ್ಸಾಂಪಲ್ ಕೊಡಕತ್ತಾನ ಇಲ್ಲವ. ದಿಸ್ ಇಸ್ ದ ಕೈಂಡ್ ಡಿಸ್ಕ್ರೈಬ್ಡ್ ಬೈ ಅ ಫ್ರೆಂಡ್ ಆಫ್ ಮೈನ್. ಒನ್ ಆಫ್ ದ ಫ್ರೆಂಡ್ ಲ್ಯೂಕಾಸ್ ನ ಹೇಳಿದ್ನಂತ. ವಿವಿಡ್ ಸೆನ್ಸ್. ವಿವಿಡ್ ಸೆನ್ಸ್ ಅಂದ್ರೆ ಕ್ಲಿಯರ್ ಸೆನ್ಸ್. ಕ್ಲಿಯರ್ ಆಗಿ ಒಂದು ಭಾವನೆ ಹೇಳಾನವ. ಏನಂತಂದ್ರ of a phrase as the man who spreads birdlime all over you. Birdlime ಅಂತಂದ್ರೆ a kind of a sticky substance with the birds. ಒಂದು ಬರ್ಡ್ ಅಲ್ಲಿ ಬರ್ಡ್ ಲೈಮ್ ಅಂತಂದ್ರೆ ಏನು, ಒಂದು ಸ್ಟಿಕ್ಕಿ ಸಬ್ಸ್ಟೆನ್ಸ್ ಅಂತ ಬರ್ಕೋರಿ. ಸ್ಟಿಕ್ಕಿ ಸಬ್ಸ್ಟೆನ್ಸ್ ಅಂದ್ರ ಅವರಲ್ಲಿರುವಂತಹ ಗುಣ. ನಾವು ಅದನ್ನ ಆಕ್ಚುಲ್ ಆಗಿ ನೋಡೋದಂತಂದ್ರ ಬರ್ಡ್ಸ್ ಹತ್ರ ಒಂದು ಸ್ಟಿಕ್ಕಿ ಅಂಟ್ ಇರ್ತೈತಿ. ಸಬ್ಸ್ಟೆನ್ಸ್ ಬರ್ಡ್ಸ್ ಹತ್ರ ಒಂದು ಅಂಟ್ ಇರ್ತೈತಿ. ಎಲಿ ಹಿಡಿಬೇಕು ಅಥವಾ ಅವ್ರ ಚೊಂಚ ಒಳಗ ನಾವು ನಮ್ಮಲ್ಲಿ ಸ್ವಲೈವ ಇರ್ತತಲ್ಲ, ಜ್ವಲ್, ಅದು ಮೋಸ್ಟ್ಲಿ ಬರ್ಡ್ಸ್ ಹತ್ರ ಬರ್ಡ್ ಲೈಮ್ ಅಂತ ಹೇಳ್ತೀವಿ. ಸೊ ವಿವಿಡ್ ಸೆನ್ಸ್. ಅವನ್ ಫ್ರೆಂಡ್ ಏನ್ ಹೇಳಾನಂತ ಅವನಿಗೆ, ಈ ತರ ಬೋರಿಂಗ್ ಪೀಪಲ್ ಹತ್ರ ಅಂದ್ರ ಬೋರ್ ಮೀನಿಂಗ್ ಹೆಂಗ್ ಕೊಟ್ಟಾನಂತಂದ್ರ ಅ ಮ್ಯಾನ್ ಹೂ ಸ್ಪ್ರೆಡ್ಸ್. ಇದನ್ನ ಅಂಡರ್ಲೈನ್ ಮಾಡಿ ಇಟ್ಕೋರಿ. A man who spreads birdlime all over you. ತನ್ನಲ್ಲಿರುವಂತಹ ಭಾವ ಇಷ್ಟ ಅಂಟಿಸ್ತೈತೆ ಅಂತಂದ್ರೆ ಏನು, ನಮ್ಮ ಫೋಕಸ್, ಈ ಬರ್ಡ್ ಲೈಮ್ ಅಂದ್ರೆ ಏನು, ನಾವು ಫೋಕಸ್ ಅಂತ ತಗೊಳ್ಳೋದು, ನಮ್ ಫೋಕಸ್ ಅನ್ನ ಚೇಂಜ್ ಮಾಡ್ಬಿಡ್ತಾನಂತವ.
ನಮ್ ದೃಷ್ಟಿಕೋನ ಆಫ್ ದ ಡಿಸ್ಕಷನ್, focus and attention or requirement of the discussion is changed. Or ಅವನು ಥಾಟ್ ಒಳಗ್ ನಾವು ಹೋಗ್ಬಿಡ್ತೀವಂತ, ಅವನ ವಿಚಾರ ಒಳಗೇನೆ ನಮ್ ತಲೆ ಸಿಕ್ಕೊಂಡ್ಬಿಡ್ತತೆ. ನಮ್ ವಿಚಾರ ಅವನ ವಿಚಾರ ಒಂದೇ ಆಗ್ಬಿಡ್ತಾವ. ನಮ್ಮ ಸ್ವಂತ ವಿಚಾರ ಕಳ್ಕೊಂತೀವಿ, ಅವನ ವಿಚಾರನೇ ನಂಬ ಬಿಡ್ತೀವಿ. ಹಂಗ ಇವನ್ ಫ್ರೆಂಡಿಗೆ ಎಕ್ಸ್ಪೀರಿಯನ್ಸ್ ಆಗ್ಯದ. A bore who keeps a reasonable way off. Way off ಅಂದ್ರೆ far distance. Way off ಅಂದ್ರೆ distance ಅಂತ ಬರ್ಕೋರಿ. A bore who keeps a reasonable way off can be dealt with. Reasonable ಅಂತಂದ್ರೆ ಸ್ವಲ್ಪ ಮಟ್ಟಿಗೆ we can keep a distance. ಈ ಸೆಂಟೆನ್ಸ್ ಹೆಂಗ ಅರ್ಥ ಮಾಡ್ಕೋಬೇಕು? A bore who keeps a reasonable distance. ಸ್ವಲ್ಪ ಒಬ್ಬೊಬ್ರು ಏನ್ ಮಾಡ್ತಾರ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೋತಾರ. ಎಲ್ಲಾ ಸಿಚುವೇಶನ್ ಒಳಗೂ ಮಾತಾಡಂಗಿಲ್ಲ, ಒಂದೊಂದಕ್ ಮಾತಾಡ್ತಾರ, ತಮ್ಮ ಐಡಿಯಾಸು ಹೇಳಕ್ ಬರ್ತಾರ. ಸೊ ಇಂಥ ಬೋರಿಂಗ್ ಪೀಪಲ್ ನ ನಾವು ಡೀಲ್ ಮಾಡೋದು ಈಸಿ. ಎಂತವ್ರು ಎಲ್ಲದಕ್ಕೂ ತಮ್ಮ ಒಪಿನಿಯನ್ ಹೇಳ್ಕೊಳಂಗಿಲ್ಲ, ಎಲ್ಲದಕ್ಕೂ ತಾವೇ ಹೆಚ್ಚು ಅಂತ ಹೇಳ್ಕೊಳಲ್ಲ, ಒಂದೊಂದಕ್ಕೆ ಮಾತ್ರ. ಮನೆ ವಿಷಯ ಬಂದ್ರ ಹೇಳ್ಕೊಳ್ಳೋದು, ಆಸ್ತಿ ವಿಷಯ ಬಂತ ಹೇಳ್ಕೊಳ್ಳೋದು, ಅವ್ರದ್ದು ಟ್ಯಾಲೆಂಟ್ ವಿಷಯ ಬಂತ ಹೇಳ್ಕೊಳ್ಳೋದು. ಸಪೋಸ್ ಈಗ ಅಗ್ರಿಕಲ್ಚರ್ ಬಗ್ಗೆ ಮಾತಾಡಕತ್ವಿ, ಅದೇನು ಸಂಬಂಧ ಇಲ್ಲ ಅವರಿಗೆ, ಬಾಯಿ ಮುಚ್ಕೊಂಡ್ ಕುಂದಿರ್ತಾರ. ಹೌದಾ? ಬಾಯಿ ಮುಚ್ಕೊಂಡು ಆ ಮ್ಯಾಟರ್ ಆಫ್ ಡಿಸ್ಕಷನ್ ಅವ್ರಿಗೆ ಸಂಬಂಧ ಇಲ್ಲ, ಸುಮ್ ಕುಂದಿರ್ತಾರ. ಅವ್ರೇನವಾಗ ತಮ್ದು ವಿಚಾರನ ವ್ಯಕ್ತ ಮಾಡಂಗಿಲ್ಲ. ಸೊ ಅದಕ್ಕೆ ಬೋರ್ ಅವ ಏನ್ ಹೇಳಿಕತ್ತಾನ? ಅ ಬೋರ್ ಹೂ ಕೀಪ್ಸ್ ಅ ರೀಸನಬಲ್ ವೇ ಆಫ್ ಕ್ಯಾನ್ ಬಿ ಡೆಲ್ಟ್ ವಿತ್. ಅಂದ್ರೇನು, ಯಾವ್ದೋ ಒಂದ್ ಮಟ್ಟಿಗೆ ಸ್ವಲ್ಪ ಒಂದೊಂದ್ ಡಿಸ್ಕಷನ್ ಅವ್ರ ತಮ್ಮನ್ ತಾವೇ ದೂರ ಇಟ್ಕೋತಾರ. ವೇ ಆಫ್ ಅಂದ್ರೆ ಡಿಸ್ಟೆನ್ಸ್, ರೀಸನೇಬಲ್ ಅಂದ್ರೆ ಕ್ವೈಟ್ ಸಮ್, ಸ್ವಲ್ಪ ಮಟ್ಟಿಗೆ. ಅಂತವ್ರ ಜೊತೆ ನಾವು ಡೀಲ್ ಮಾಡಬಹುದು. ಓಕೆ, ಎಲ್ಲಾ ಟಾಪಿಕ್ನು ಅವ್ರು ತಮ್ಮದೇ ಅಂತ ತಿಳ್ಕೊಳಂಗಿಲ್ಲ. ಯಾವ್ದು ಅವ್ರಿಗೆ ಸಂಬಂಧ ಅದಾವು ಅವ್ ಅಷ್ಟೇ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರ. ಇಲ್ಲಿ ಏನ್ ಹೇಳ್ತಾನ? ಯಾವ್ದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇಲ್ಲ ಅಥವಾ ಅನುಭವ ಇಲ್ಲ, ಅದ್ರ ಬಗ್ಗೆ ಅವ್ರು ಮಾತಾಡಂಗಿಲ್ಲ. ಯಾವ್ದ್ರ ಬಗ್ಗೆ ಅವ್ರಿಗೆ ಅನುಭವ ಅದ ಪ್ಲಸ್ ಅದ್ರ ಬಗ್ಗೆ ಹೇಳ್ಕೊಳಕ್ ಬಹಳಷ್ಟ ಅದ, ಅಂತವ್ರ ಮಾತ್ರ ನಾವು ಡೀಲ್ ಮಾಡೋದು ಕಷ್ಟ. ಯಾರಿಗೆ ಈ ಎಲ್ಲಾ ಟಾಪಿಕ್ನು ತಲೆ ಹಚ್ಕೊಳಂಗಿಲ್ಲಲ್ಲ, ಒಂದೊಂದೇ ಟಾಪಿಕ್ ಹಚ್ಕೋತಾರಂದ್ರ ಅವ್ರನ್ನ ಹ್ಯಾಂಡಲ್ ಮಾಡೋದು ಈಸಿ. ಡೆಲ್ಟ್ ಅಂದ್ರೆ DEALT, ಡೀಲ್, ಡೆಲ್ಟ್, ಡೀಲ್ ಮಾಡೋದು ಅಥವಾ ಫೇಸ್ ಮಾಡೋದು ಅಥವಾ ಅವ್ರ ಜೊತೆ ಇರೋದು ಕಷ್ಟ ಆಗಲ್ಲ ಅಂತ ಅರ್ಥ. ನೀತಾ ಡೆಕೋರೇಟ್ ಯಾಕೆ ಮಾಡತ್ತೀಯ? ಬಟ್ ವೆನ್ ದೇ ಲೀನ್ ಆನ್ ಯು ಅಂದ್ರ ನಿಮ್ ಮೇಲೆ ಯಾವಾಗ ಬೀಳ್ತಾರಲ್ಲ. ಲೀನ್ ಅಂದ್ರ ಬೀಳೋದು ಅಥವಾ ಆಣಿಸೋದು. ಅವ್ರು ಬೀಳಲ್ಲ, ಬಟ್ ಮಾತಿನ ಥ್ರೂ ನಮ್ಮ ಮಾತ ಮೇಲೆ ಅವ್ರ ಮಾತನ್ನ ಹಾಕ್ತಾರ. ನಾವೊಂದು ಟಾಪಿಕ್ ಆಫ್ ಡಿಸ್ಕಷನ್ ಸ್ಟಾರ್ಟ್ ಮಾಡೀನಿ, ನನ್ ಫ್ರೆಂಡ್ಸ್ ಹಿಂಗ್ ನೋಡು ಹಿಂಗ್ ಮಾಡಕತ್ತಾರ ಅಂತ ಅಂದದ್ದೇ ತಡ ಯು ಆರ್ ಡನ್ ಅಂತ ಬರ್ದಾನ್ ರೈಟರ್. ಇಲ್ಲಿ ಯು ಆರ್ ಡನ್, ನೀ ಅಂದದ್ದೇ ತಡ ಅಂದ್ರೆ ಈ ಟಾಪಿಕ್ ಈ ಅವ್ರಿಗೆ ಫ್ರೆಂಡ್ಸ್ ಅನುಭವ ಆಗ್ಲಿ ಬಿಡ್ಲಿ, ಸುಳ್ಳು ಉಪದಪ್ಪ ಚಾಲು ಮಾಡ್ಬಿಡ್ತಾರ. ನಿನ್ಗ್ಯಾರು ಹೇಳಿದ್ರು ಈ ಕಾಳಜಿ ತಗೋಬೇಕು, ನಿನ್ ಫ್ರೆಂಡ್ಸ್ ಅದಾರ ಅವ್ರು, ಅದಕ್ ಸಂಬಂಧ ಇರ್ಲಿ ಇಲ್ದೇ ಇರ್ಲಿ, ಅವ್ರಿಗೆ ಅಗೇನ್ಸ್ಟ್ ಇರ್ಲಿ ಫಾರ್ ಇರ್ಲಿ, ಮಾತಾಡಕ್ ಸ್ಟಾರ್ಟ್ ಮಾಡ್ತಾರ. ಒಮ್ಮಿನಿ ಅವ್ರ ಬಲಿ ಒಳಗ್ ಬಿದ್ದಿ ಮುಗಿತ್. ಎಂತವ್ರು ಎಲ್ಲಾ ಟಾಪಿಕ್ ತಮ್ಮದೇ ಅದಾವಂತ ತಿಳ್ಕೊಳ್ಳೋರೆ ಬೋರು. ಓಕೆ, Gita, don't use all those blue lines, dear. Stop using, change your mouse pointer. It is worst, bhal ket, worst andre ket, when they fix your eyes only a foot away. ಅಂದ್ರ ಮಾತಾಡ್ತಿರ್ತೀವಿ, ಈಗ ಅವ್ರು ನಮ್ಮ ಟಾಪಿಕ್ ತಮ್ಮದೇ ಟಾಪಿಕ್ ಅಂತ ತಿಳ್ಕೊಂಡ್ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರ, ಹೇಳ್ತಾರ, ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರ. ಹಂಗ್ ಮಾಡ್ದೆ, ನಾ ಹಿಂಗ್ ಮಾಡ್ದೆ, ಈ ಟೆಕ್ನಿಕ್ ಅಪ್ಲೈ ಮಾಡ್ದೆ, ಹಂಗ ನಾ ಹುಡುಕಿ ಇದ್ರ ರಿಸಲ್ಟ್ ಹಿಂಗ್ ತೆಗ್ದೀನಿ ಅಂತ ಹೇಳಿ. ಅದ್ರ ಜೊತೆಗೆ ದೃಷ್ಟಿನೂ ಸಹ ಕೂಡಿಸ್ತಾರ ಅವ್ರು. ಕಣ್ಣು ಕೂಡಿಸಿ ಮಾತಾಡೋರು ರೇರ್. ಒಂದು ವಿಶ್ವಾಸ ಕೊಡ್ತೀವಿ ನಾವು, ಕಣ್ಣು ಕೂಡ್ಸೋದಂದ್ರೇನು ಒಂದು ವಿಶ್ವಾಸ. ಬಟ್ ಈ ಬೋರ್ ಪೀಪಲ್ ದೃಷ್ಟಿ ಭಾರಿ ಸ್ಟ್ರಾಂಗ್ ಇರ್ತದ. ಅದನ್ನಾನು ಸಹ ರೈಟರ್ ಬರ್ದಾನಂದ್ರ ವಿಚಾರ ಮಾಡ್ರಿ ಎಷ್ಟು ಆಳವಾಗಿ ನಮ್ಮ ಮನುಷ್ಯರ ಇಮೋಷನ್ಸ್ ಅನ್ನ ಸ್ಟಡಿ ಮಾಡ್ತಾರೆ ಇವ್ರು ರೈಟರ್ಸ್. ಇಟ್ ಈಸ್ ವರ್ಸ್ಟ್ ಅಂತಂದ್ರೆ ಏನು? ಸುಮ್ ಹೇಳಿ ಬಾಯಿ ಮುಚ್ಕೊಂಡ್ ಕೊಡಂಗಿಲ್ಲ, ಒಬ್ರು ಕಣ್ಣಿಟ್ಟು ಅದನ್ನ ವ್ಯಕ್ತ ಮಾಡೋದು, ಅದು ತೀರಾ ಕೆಟ್ಟ ಸಿಕ್ಕೊಂಡ್ಬಿಡ್ತೀವಿ ನಾವು. ಯಪ್ಪ ಏನ್ ಅಂದ್ರೆ ಎಟ್ರೆ ಮಾತಾಡ್ತಾನೋ, ನಿಮ್ ಕಡೆನೆ ಲಕ್ಷ ಕೊಟ್ಟು ಹೇಳಾಕತ್ತಾನ, ನೀವು ಅವಾಯ್ಡ್ ಮಾಡಿದ್ರ ನಿಮಗ್ ಅಸಹ್ಯ ಆಕತಿ, ಇವ್ ಅವಾಯ್ಡ್ ಮಾಡ್ತಾನ ನೋಡಂತ ಅನ್ಕೋತಾರ ಅಂತೇಳಿ. ಯಾಕಂದ್ರೆ ನಾವು ಬಹಳ ದಯನೀಯ ಮನುಷ್ಯರ್ ಇರ್ತೀವಲ್ಲ, ಬೇರೆಯವ್ರಿಗೆ ಮನ್ಸಿಗೆ ದುಃಖ ಆಗಬಾರ್ದನ್ನಂಗ್ ಇರ್ತೀವಿ ನಾವು. ಅಂತ ಟೈಮ್ನಾಗು ಅವ ಏನ್ ಬರ್ತಾನ,
ಫಿಕ್ಸ್ ಯುವರ್ ಐಸ್ ಓನ್ಲಿ ಅ ಫೂಟ್ ಅವೇ. 1 feet ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ಯೂಶುವಲಿ ನಿಮ್ ಹ್ಯಾಂಡ್ ಲೆಂತ್ ಇರ್ತೈತಿ, ನಿಮ್ ಪಾಮ್ ಲೆಂತ್ ಇರ್ತೈತಿ, ನಿಮ್ ಕೈ ಲೆಂತ್ ಇರ್ತೈತಿ. ಆ ಕೈ ಲೆಂತ್ ಅಂದ್ರೆ ಅಷ್ಟು ಕ್ಲೋಸ್ ಆಗಿ ನೀವು ಅವ್ರ ಜೊತೆ ಕೂತಿರ್ತೀರಿ. ಸಪೋಸ್ ಮಾತಾಡುವಾಗ ಕೂತಿರೋದು ಬಹಳ ಹತ್ರ ಇರ್ತೀರಿ, ಕಣ್ಣ ಲೈಕ್ ನಿಮ್ ಐ ಕಾಂಟ್ಯಾಕ್ಟ್ ಬಹಳ ಕ್ಲೋಸ್ ಆಗಿರ್ತೈತಿ ಹತ್ರ ಕೂತಿರೋದ್ರಿಂದ. ಅದು ತೀರಾ ಬಹಳ ಪರಿಸ್ಥಿತಿ ಗಂಭೀರ ಆಗ್ತದೆ. ಯಾಕಂತಂದ್ರೆ ನೀವು ಕಣ್ಣು ದೃಷ್ಟಿ ಚೇಂಜ್ ಮಾಡಕ್ ಆಗಲ್ಲ. ಅವ್ನ ಮೇಲೆ ಲಕ್ಷ ಕೊಡ್ಬೇಕು, ಅವ್ನ ಮಾತಿನ ಮೇಲೆ ಲಕ್ಷ ಕೊಡ್ಬೇಕು, ಅವ್ನ ಎಕ್ಸಾಂಪಲ್ಸ್ ಮೇಲೂ ಮಾತಾಡ್ಬೇಕು, ಪ್ಲಸ್ ನೀವು ವ್ಯಕ್ತ ಮಾಡ್ಬೇಕು. ಯಾಕಂತಂದ್ರೆ ಅವ ಹೇಳಕತ್ತಾನಲ್ಲ ಹೌದ್ ಹೌದು ಹೌದ್ ಹೌದು ಅಂತ ಈ ಟೈಪ್ ನಾವ್ ಸಮ್ಮತಿನೂ ಕೊಡ್ಬೇಕು. ಅದು ತೀರಾ ಕೆಟ್ಟ ಪರಿಸ್ಥಿತಿ. ಅವ್ ಸುಮ್ ಹೇಳಿ ಎದ್ದು ಹೋಗಂಗಿಲ್ಲ, ನಿಮ್ ಕಡೆ ಆನ್ಸರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾನ. ಅಂಡ್ ಟೆಲ್ ಯು ಅ ಫನಿ ಸ್ಟೋರಿ ದಟ್ ಇಸ್ಂಟ್ ಫನಿ. ಅವ್ ಏನೋ ಒಂದ್ ಮಾತು ಹೇಳ್ತಾನ, ಅದು ನಗು ಬರ್ಲಿಕ್ಕಿಲ್ಲ, ಬಟ್ ನೀವು ನಗಬೇಕಾಗ್ತದೆ. ಜುಲ್ಮಿಲೆ ನಗ್ಬೇಕಾಗ್ತದೆ, ಮಜ್ಬೂರಿಲೆ ನಗ್ಬೇಕಾಗ್ತದೆ. ಇದಕ್ಕಿಂತ ಹೆಚ್ಚು ನಥಿಂಗ್ ಇಸ್ ಸೋ ಹ್ಯೂಮಿಲಿಯೇಟಿಂಗ್. ಇದಕ್ಕಿಂತ ಹೆಚ್ಚು ಹ್ಯೂಮಿಲಿಯೇಟಿಂಗ್ ಅಂತಂದ್ರೆ ಸಫರ್ ಆಗುದು, ಬಹಳ ಕಷ್ಟ ಅನುಭವಿಸೋದು ಹ್ಯೂಮಿಲಿಯೇಟಿಂಗ್. ಫಿಸಿಕಲಿ ನಾವ್ ಏನ್ ಕಷ್ಟ ಅನುಭವಿಸ್ತೀವಲ್ಲ ಅದು ಹ್ಯೂಮಿಲಿಯೇಟಿಂಗ್. ನಥಿಂಗ್ ಈಸ್ ಸೋ ಹ್ಯೂಮಿಲಿಯೇಟಿಂಗ್. ತಡ್ಕೊಳಾರ್ದಷ್ಟು ಕಷ್ಟ ಅನುಭವಿಸೋದಕ್ಕೆ ಹ್ಯೂಮಿಲಿಯೇಷನ್ ಅಂತಾರ. ಸೊ yes, suffering you can take the meaning. Nothing is so humiliating as to have to counterfeit laughter. Counterfeit ಅಂದ್ರೆ act. Counterfeit ಅಂದ್ರೆ acting ಮಾಡೋದು. ಈಗ ಅವ್ನು ನಗ್ಸಾಕತ್ತಾನ, ಅದನ್ನ ನಗು ಬರುವಂಗಿಲ್ಲ, ಬಟ್ ನೀವು ನಗಬೇಕ. ಸುಳ್ಳ ಬಾಯಿ ಅಗಲ್ ಮಾಡಿ ಹಲ್ ತೋರ್ಸ್ ನಗ್ಬೇಕಲ್ಲ, ನಗ್ಲೇಬೇಕು. ನಗ್ಲಿಲ್ಲ ಅಂದ್ರೆ ಕಷ್ಟದ. ಯಾಕಂತಂದ್ರ ಅವ್ನ್ ಕರೆಕ್ಟ್ ಆಗಂಗಿಲ್ಲಲ್ಲ, ಅಲ್ಲಿ ಅವ್ನ್ ಕರೆಕ್ಟ್ ಆಗುತ್ತೆ ನಾವು ಬಿಡಂಗಿಲ್ಲ. Nothing is so humiliating as to have to counterfeit laughter. Counterfeit ಅಂದ್ರೆ act the laughter. ನಗುನ ತೋರಿಸ್ಕೊಡ್ಬೇಕಾಗ್ತದ. ಹಾ ಹೌದಲ್ಲ, ಎಷ್ಟ್ ನಗು ನೆಕ್ಸ್ಟ್ ನಗಸ್ಲಿಕ್ಕತ್ತಾನ ನೋಡಿವ, ಇವನ್ ಸ್ಟೋರಿ ಎಷ್ಟ್ ನಗು ಹಂಗದ ಅಂತ ತೋರ್ಸ್ಕೊಡ್ಬೇಕು ನಾವು. ಅಂಡ್ ಅಲ್ಟಿಮೇಟ್ಲಿ ವಿ ನೀಡ್ ಟು ಸಪೋರ್ಟ್ ಹಿಮ್. ನಮ್ಮ ಥಾಟ್ ಪ್ರೊಸೆಸ್ ಅವ ಅಕ್ಸೆಪ್ಟ್ ಆಗ್ಲಿ ಬಿಡ್ಲಿ, ಬಾಯ್ ಔಟ್ಸೈಡ್ ನಮ್ ಮುಖದ ಲಕ್ಷಣ ಒಳಗ ನಾವು ತೋರ್ಸ್ಕೊಡ್ಬಾರ್ದು. ನಾವು ಅವಾಯ್ಡ್ ಮಾಡಕತ್ತೀವಂತ ನಮ್ಮ ಮುಖ ನೋಡಿ ಅವನ ಮುಖ ಬೇಜಾರ್ ಪಡಬಾರ್ದು. ಪ್ಲಸ್ ಅವ್ನ್ ನಗ್ಸಿದ್ರ ನಾವ್ ನಗಬೇಕು. ನಗಬೇಕ ಅನ್ನೋದ್ ಹೆಂಗ, ನಗಾಕ್ ಬರ್ಲಿ ಬಿಡ್ಲಿ ಕರೆ ಬಟ್ ನಗಬೇಕ. ಕೌಂಟರ್ಫೀಟ್ ಲಾಫ್ಟರ್ ಅಟ್ ದ ಬಿಡ್ಡಿಂಗ್ ಆಫ್ ಅ ಬೋರ್. ಬಿಡ್ಡಿಂಗ್ ಯಾಕಂತಂದ್ರ, ಬಿಡ್ಡಿಂಗ್ ಅಂದ್ರ ಆಕ್ಷನ್. ಈಗ ಇದು ಮಾಡ್ತಾರಲ್ಲ, ಸಾಮಾನ್ ಮಾಡ್ತಾರಲ್ಲ, 10,000 ಯಾರಿಗೆ ರೊಕ್ಕ ಹೆಚ್ಚು ಬರ್ತೈತಲ್ಲ, ನಿಲಾವ್ ಮಾಡೋದು ಅಂತಾರಲ್ಲ. ಈ ನಿಲಾವ್ ಮಾಡ್ದಂಗೆ ಆತವ ಬೋರ್. ಯಾಕಂತಂದ್ರ ನಾ ಇಷ್ಟ ನಗ್ಸಿನಿ, ನೀವ್ ನಗ್ಬೇಕ. ನಾ ಗೋಪ ಅಂತನೂ ಹೇಳ ಒಮ್ಮೆ ನಗಸ್ಕೊತಾರ ಒಬ್ಬೊಬ್ಬರು. ಬಟ್ ವಿ ಡೂ ಇಟ್. ನಾವೆಲ್ಲರೂ ಇದನ್ನ ಮಾಡ್ತೀವಿ. ದ ಇನ್ಕ್ಯೂರೇಬಲ್ ವೀಕ್ನೆಸ್. ದ ಇನ್ಕ್ಯೂರೇಬಲ್ ವೀಕ್ನೆಸ್. ಇನ್ಕ್ಯೂರೇಬಲ್ ಅಂತಂದ್ರೆ ಯಾವ್ದು ಕ್ಯೂರ್ ಆಗಂಗಿಲ್ಲ, ಯಾವ್ದು ಕ್ಯೂರ್ ಆಗಂಗಿಲ್ಲ. ಅಂಡ್ ಬೆನಿಗ್ನೆನ್ಸಿ. Benignancy is a quality in us, students. It is a gentleness in us. Gentleness anta ಬರ್ಕೋರಿ. Gentleness. The incurable weakness and benignancy of human nature once again. So ultimately, ನಮ್ಮಲ್ಲಿರುವ ಈ ಕಮಿತನ, like there is a weakness in us of not telling it directly that you are a bore. ನಮ್ಮಲ್ಲಿರೋ ವೀಕ್ನೆಸ್ ಇದು, ನಾವ್ ಹೇಳಕ್ ಆಗಂಗಿಲ್ಲಲ್ಲ, ಬಟ್ ಇದು ಸಾಲ್ವ್ ಆಗಲ್ಲ. ಇನ್ಕ್ಯೂರೇಬಲ್ ಹೆಂಗಂತಂದ್ರೆ ವಿಚ್ ಕೆನಾಟ್ ಬಿ ಸಾಲ್ವ್ಡ್. ಕ್ಯೂರ್ ಆಗಕ್ ಸಾಧ್ಯ ಇಲ್ಲಲ್ಲ ನಮ್ ವೀಕ್ನೆಸ್. ಯಾಕಂದ್ರೆ ನಾವ್ ಮಂದಿಗೆ ಅಕ್ಸೆಪ್ಟ್ ಮಾಡ್ಕೋತೀವಿ. ನಮ್ ಮಂದಿ ಮುಂದ್ ಕೆಟ್ಟಾಗಕ್ ಇಷ್ಟ ಪಡಲ್ಲ ನಾವು. ಹೋಲ್ಬಿಡ್, ನಮಗೆ ನಾವು ಸಹಿಸ್ಕೋತೀವಿ ಅವ್ರನ್ನ. ಇರ್ಲಿ ಬಿಡಪ್ಪ, ಹೋಲ್ಬಿಡು, ಇದು ನಮ್ಮಲ್ಲಿರೋ ವೀಕ್ನೆಸ್. ಬಟ್ ನಮ್ಮಲ್ಲಿರೋ ಜೆಂಟಲ್ ಭಾವನೆ ಏನಿರ್ತೈತಲ್ಲ, ಆಫ್ ಬೀಯಿಂಗ್ ಅ ಹ್ಯೂಮನ್ ನೇಚರ್, ಆಫ್ ಬೀಯಿಂಗ್ ಅ ಹ್ಯೂಮನ್, ಈ ನೇಚರ್ ಇರೋದ್ರಿಂದ ನಾವ್ ಇದನ್ನೆಲ್ಲ ತಡ್ಕೋತೀವಿ. ಅಂದ್ರ ಅವ್ ನಗಸ್ದಾಗ ನಗ್ತೀವಿ, ಅವ ಎಂತದೇ ಕತೆ ಹೇಳಿ ಅದಕ್ಕೆ ಸಮ್ಮತಿಸ್ತೀವಿ. This is our behavior. I wonder Zoom is not showing timing only, students. What is the time? At what I have sent you this video link at what I had sent. Zoom is forgetting to give the timing. ನಾ ಅನ್ನಂತನ ಓದ್ತೇನೆ, ನನ್ಗೆ ನನ್ ಕೆಲಸ ಓದತ್ತೆ ಬೋರ್ ಮುಗಿಸ್ಬಿಡ್ತೀನಿ. ಅಕ್ಕ, I am in the class. I'll call you. I'll be free after 15 minutes. I'll call you back.
Wonder Zoom has forgotten something. I think listening bore Zoom has forgotten himself. ಇದನ್ನ ಯಾರು ಕನ್ನಡದಾಗ ಬರೋದು ಕೊಡ್ತಿರ್ಲಿ ಅದ್ ಹೇಳ್ರಿ ನನಗೆ. ಈ ಫುಲ್ ಎಸ್ಸೆ ಐತಲ್ಲ, ನನ್ನ ಕಣ್ಣನ್ನ ಪಂಡಿತರು ಮಕ್ಕಳೇ ಬರೆದು ಕೊಡ್ರಿ ಅದನ್ನ ಫುಲ್ ಕನ್ನಡನಾಗ ನಿಮ್ಮ ಸ್ವಂತ ವಾಕ್ಯದಲ್ಲಿ ಯಾವ ಸಿಚುವೇಶನ್ ಹೆಂಗ್ ತಗೊಂಡ್ಬರ್ತಿರ್ ಗೊತ್ತಿಲ್ಲ, ಬರದ್ ತೋರಿಸ್ರಲ್ಲಿ. ದಟ್ ಈಸ್ ದ ಆಕ್ಟಿವಿಟಿ ಫಾರ್ ಯು ಟುಡೇ. ಕನ್ನಡನಾಗ ಬರೋದ್ ಟ್ರೈ ಮಾಡ್ರಿ. ಬಟ್ ಈ ಲೆಸನ್ ನಾಗ ಏನಿದೆ ಅದೇ ಕೊಡ್ಬೇಕಾ? ಯಾಕಂದ್ರೆ ಮಂಡೇ ನನ್ ಪೀರಿಯಡ್ ಇಲ್ಲ. Monday I am not going to take any classes. Tuesday. But I'll continue. Shall I continue the class or shall I stop? ZBNF ಏನೇ ಆಗಿಲ್ಲ. ZBNF ನನ್ನ ಲ್ಯಾಪ್ಟಾಪ್ ಬಂದೈತೆ, ನಾನು ಮಾಡ್ತೇನೆ. ಅದು at least PDF ವರ್ಕ್ ಆಗುವಷ್ಟು ಬಂದದ್ದು. Okay. Remaining I'll continue on Tuesday for my boring students. Bye bye for the day. Bhagya is telling no, madam, it is already 11. ಏನ್ ಮಾಡ್ತಿ ಹೋಗಿ ಇಡ್ಲಿ ದೋಸೆ ತಿಂದ್ ಬರ್ತೀನಿ ಕೀರ್ತಿ. ಭಾಗ್ಯ